ನಮಸ್ಕಾರ ಸ್ನೇಹಿತರೆ. ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಅಥವಾ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಕ್ಯಾಲ್ಕುಲೇಷನ್ ಅನ್ನು ಹೇಗೆ ಸ್ಪೀಡ್ ಮಾಡ್ಕೊಳ್ಬೇಕು. ಮ್ಯಾಥ್ಸು ಅಷ್ಟೊಂದು ಈಸಿನೂ ಇಲ್ಲ, ಅಷ್ಟೊಂದು ಕಠಿಣವೂ ಇಲ್ಲ. ಆದರೆ ನಮಗೆ ಹಾರ್ಡ್ ಅಂತ ಯಾವಾಗ ಅನ್ನಿಸ್ತದೆ ಅಂದರೆ, ನಮಗೆ ಬೇಸಿಕ್ ಕಾನ್ಸೆಪ್ಟು ಅಥವಾ ನಾವು ಸ್ಕೂಲಲ್ಲಿ ಚೆನ್ನಾಗಿ ನಾವು ಬೇಸಿಕನ್ನು ಕಲ್ತಿಲ್ಲ ಅಂತಂದಾಗ ಆವಾಗ ನಾವು ಮ್ಯಾಥಮೆಟಿಕ್ಸನ್ನು ಹಾರ್ಡ್ ಅನ್ನಿಸ್ತದೆ. ಹಾಗಾದರೂ ನಾವು ಮ್ಯಾಥಮೆಟಿಕ್ಸ್ ಈಸಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನಲ್ಲಿ ನೋಡ್ರಿ, ಎಡಿಷನ್ ಮಾಡೋದಾಗಲಿ, ಸಬ್ಸ್ಟ್ರಾಕ್ಟ್ ಮಾಡೋದಾಗಲಿ, ಅಥವಾ ಮಲ್ಟಿಪಲ್ ಮಾಡೋದಾಗಲಿ, ಡಿವಿಷನ್ ಮಾಡೋದಾಗಲಿ, ಇವು ನಾಲ್ಕು ಕ್ಲಿಯರ್ ಆಗಿ ಬಂತಪ್ಪ ಅಂತಂದರೆ ಮ್ಯಾಥಮೆಟಿಕ್ಸು ಆರಾಮಾಗಿ ಎಂಥದ್ದು ಇರಲಿ ಆರಾಮಾಗಿ ಬಿಡಿಸ್ಬೋದು. ಕ್ಯಾಲ್ಕುಲೇಷನ್ನಲ್ಲಿ ಸ್ಪೀಡ್ ಮಾಡಬೇಕು. ಮ್ಯಾಥಮೆಟಿಕ್ಸ್ ಎಲ್ಲರಿಗೆ ಬರುತ್ತೆ, ಆದರೆ ಅವ್ರು ಮಾಡೋದು ಸ್ಪೀಡ್ ಇರೋದು ಕಾರಣ ಅವ್ರಿಗೆ ಎಕ್ಸಾಮ್ನಲ್ಲಿ ಬಿಡಿಸ್ಲಿಕ್ಕಾಗಲ್ಲ. ಈಗ ನಾವು ಡೈಲಿ ಒಂದೊಂದು ತಾಸು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಟೈಪ್ ವೈಸು ಮತ್ತು ಚಾಪ್ಟರ್ ವೈಸು ಪ್ರತಿಯೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಕೋತಾ ಹೋಗ್ತೀನಿ. ಅದರ ಮೊದಲು ಏನು ಮಾಡೋರು ಅಂತಂದ್ರೆ, ಬೇಸಿಕ್ ಅಂದರೆ ಯಾರಿಗೆ ಇನ್ನು ಪ್ಲಸ್ಸು ಮೈನಸ್ಸು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಅಥವಾ ಅದಕ್ಕೆ ಟ್ರಿಕ್ಸ್ ಬಗ್ಗೆ ಹೇಗೆ ಮಾಡಬೇಕು, ಗುಣಾಕಾರ ಆಗಲಿ ಅಥವಾ ಭಾಗಾಕಾರ ಆಗಲಿ, ಇದೆಲ್ಲ ನೋಡ್ಕೊತ ಹೋಗ್ರಿ. ಇವಾಗ ನಾವು ಫಸ್ಟ್ ಏನು ಅಂತಂದರೆ ಮೈನಸ್ ಹೇಗೆ ಮಾಡಬೇಕು ಅಂತ ನೋಡೋರಿ. ಇವಾಗ ಸಪೋಸು ನಮಗೆ 48 ಮೈನಸ್ ನಮಗೆ 27 ಮಾಡೋದು ಅಂತಂದಾಗ ನಾವೆಲ್ಲ ಏನು ಕಲ್ತಿದ್ದೆವು ಅಂತಂದರೆ, ಇಲ್ಲಿಂದ ಹಿಂಗೆ ತೊಗೋಬೇಕಂತ ನಾವು ಬೇಸಿಕ್ ಮೆಥಡ್ಲಿಂದ ಕಲ್ತಿದ್ದೆವು. ಆದ್ರೆ ನಮ್ಗೆ ಈ ಟೈಪ್ ಮಾಡ್ಕೋತ ಕುಂತಾಗ ನಮ್ಗೆ ಹಾರ್ಡ್ ಆಗ್ತದೆ ಅಂದಾಗ ನಾವು ಏನು ಮಾಡಬೇಕು, ಇದಕ್ಕೊಂದು ನಮಗೆ ಈಸಿಯಾಗಿ ಮಾಡ್ಕೋಬೇಕಂದ್ರೆ ಈಗ ನಾವು ಮೊದಲು 0 ಬರಪ್ಲೆ ಮಾಡಬೇಕು. ಈಗ ಇಲ್ಲಿ ಇದರಲ್ಲಿ 48 ಮೈನಸ್ 27 ಮಾಡ್ಬೇಕಾದ್ರೆ 0 ಬರ್ಬೇಕಾದ್ರೆ ನಾವು ಮೊದಲು ಏನು ಮಾಡ್ಬೇಕಂದ್ರೆ ಇದು 30 ಮಾಡ್ಕೋಬೇಕು. ಇದಕ್ಕೆ 30 ಮಾಡ್ಕೋಬೇಕಾದ್ರೆ ಪ್ಲಸ್ಸು ಇದಕ್ಕೆ 3 ಮಾಡಿದೆವಪ್ಪ ಅಂತಂದ್ರೆ ಎಷ್ಟಾಗ್ತದೆ, 30 ಆಗ್ತದೆ. 30 ಆಗಿದ್ಮೇಲೆ ನಮಗೆ ಈಗ 30ರಿಂದ 48 ಹೋಗದ, 30ರಿಂದ 48 ಹೋಗ್ಬೇಕಾದ್ರೆ ನಮಗಿನ್ನ ಎಷ್ಟು ಕೂಡಿಸ್ಬೇಕು ಇದರಲ್ಲಿ ಅಂತ ಕೇಳಿದಾಗ 18 ಕೂಡಿಸ್ಬೇಕು. ಈ 18 ಮತ್ತು ಇವು 3 ನಾವು ನೋಡಿದಾಗ 18 3 ಎಷ್ಟು ಅಂತಂದ್ರೆ 21. ಇದು ಈಗ ನಾವು ಸ್ಕೂಲೆಲ್ಲ ಮೆಥಡ್ನಲ್ಲಿ ಹೆಂಗೆ ಮಾಡ್ತಿದ್ದೇವೆ ಅಂತಂದ್ರೆ 48 ಮೈನಸ್ 27 ಮಾಡೋದಿತ್ತು ಅಂತಂದಾಗ ಇದು 8ರಾಗ 7 ಹೋದ್ರು 1, 4ರಾಗ 2 ಹೋದ್ರು 2 ಅಂತ ಈ ರೀತಿ ಮಾಡ್ಕೊತ ಬರ್ತಿದೆ. ಆದರೂ ಈಗಿದು ಸ್ವಲ್ಪ ಇದು ಬಂದಾಗ ಇಲ್ಲಿ ನಂಬರ್ಸ್ ಅಂಕಿಗಳು ದೊಡ್ಡ ಬಂದಾಗ ಅದು ಪ್ರಾಬ್ಲಮ್ಸ್ ಆಗ್ತದೆ. ಆದ್ರೆ ಈ ಮೆಥಡ್ ಏನಾಗ್ತದಲ್ಲ, ಇದು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತ ಹೋದಾಗ ಸ್ಪೀಡ್ ಆಗ್ತದೆ. ಈಗ ಎಕ್ಸಾಂಪಲ್ ಆಗಿ ಈಗ 834ರಲ್ಲಿ 211 ಮೈನಸ್ ಮಾಡೋದಿದೆ ಅಂತ ತಿಳ್ಕೊಳ್ಳಿ. ಈಗ ಇದರಲ್ಲಿ ನಮಗೆ ಮೇನು 0 ಬರಬೇಕಾದ್ರೂ ನಾವು ಇದು 211ಕ್ಕೂ ನಾವು 300ಕ್ಕೆ ಯಾವಾಗ ಭೀ ಏನು ಅಂತಂದ್ರೆ ನಮಗೆ ಇಷ್ಟು ಗೊತ್ತಿರಬೇಕು, ನಾವು ಎಷ್ಟನ್ನು ಕೂಡಿಸಿದರೆ 100 ಬಲ್ ಹೋಗ್ತೀವಿ ನೋಡ್ಬೇಕು. ಈಗ ಇಲ್ಲಿ 211 ಅದ, 211 ನಮಗೆ 300 ಮಾಡ್ಬೇಕಾದ್ರೆ ನಾವು ಎಷ್ಟು ಪ್ಲಸ್ ಮಾಡಬೇಕು ಅಂತ ನೋಡಿದಾಗ 89 ನಾವು ಪ್ಲಸ್ ಮಾಡಬೇಕು. ನಾವು 89 ಪ್ಲಸ್ ಮಾಡಿದೆವು ಅಂತಂದ್ರೆ ನಾವು 300 ಆಗ್ತದೆ. ಅವಾಗ 300 ಆಗಿದ್ಮೇಲೆ ನಮಗೆ 834 ಬೇಕಾಗ್ಯದ, ನಾವು 300ಕ್ಕೆ ಹೋಗಿದ್ದೇವೆ ಅಂದ್ರೆ ನಮಗಿನ್ನ ಎಷ್ಟು ಕಡಿಮೆ ಇದೆ ಅಂತಂದ್ರೆ 534 ಕಡಿಮೆ ಇದೆ. ಈಗ ಇವೆರಡು ನಾವು ಪ್ಲಸ್ ಮಾಡಿದೆವು ಅಂದ್ರೆ ಇದು ಮೈನಸ್ ಮಾಡೋ ಆನ್ಸರ್ ತಂದಂಗೆ ಇದು. ಈಗ ನಾವು 53 ಪ್ಲಸ್ 8 ನಾವು ಮಾಡ್ಕೋಬೇಕು ಮೊದಲು, ಇದು 61 ಆಯ್ತು. ಆದ್ರೆ ಇಲ್ಲಿ 10ರ ಸ್ಥಾನ ಇದೆ, ಅದರ ಸಲುವಾಗಿ ಒಂದು 0 ನಾವು ಕೊಡ್ಬೇಕಾಗ್ತದೆ. 610 ಅಂದಂಗ ಈ 4 ಮತ್ತು ಇದು 9 ಆದರೆ ಇದು 13 ಆಗ್ತದೆ. ಅಂದ್ರೆ 610 ಪ್ಲಸ್ 13 ಎಷ್ಟಾಗ್ತದೆ ಅಂದ್ರೆ 623. ಇದು ಈ ರೀತಿ ನಾವು ಈಗ ನಾವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಮಗೆ ಸ್ಲೋ ಅನಿಸ್ತದೆ, ಇದು ಮೆಥಡ್ ಕರೆಕ್ಟ್ ಅನ್ಸಲ್ಲ. ಆದ್ರೆ ನಾವು ಇದೇ ಕ್ಯಾಲ್ಕುಲೇಷನ್ ಸ್ಪೀಡಾಗಿ ಮಾಡಬೇಕಾದ್ರೆ ಈಗ ಎಕ್ಸಾಂಪಲ್ ಆಗಿ 1293ಕ್ಕೂ ಮೈನಸ್ ನಮಗೆ 217 ಮಾಡೋದಿತ್ತು ಅಂತ ತಿಳ್ಕೊಳ್ಳಿ. ಈಗ ಇಷ್ಟು 4 ಅಂಕಿ ಅದ, ಇಲ್ಲಿ 3 ಅಂಕಿ ಅದ. ಆದ್ರೆ ಇಲ್ಲಿ ಮೆಥಡಿಗೆ ನಾವು ಸ್ಪೀಡ್ ಮಾಡ್ಬೇಕಪ್ಪ ಅಂತಂದಾಗ ನಾವು ಎಷ್ಟನ್ನು ಕೂಡಿದ್ರೆ 300 ಆಗ್ತದ ಅಂತ ಕೇಳಿದ್ರು 83 ಕೂಡಿದ್ರೆ ಆಗ್ತದ. ಈಗ ಇಲ್ಲಿ 300 ಆಯ್ತು. ಇಲ್ಲಿ ನಮಗೆ ಟೋಟಲ್ ನೋಡ್ಬೇಕಾದ್ರೆ 1293 ಅದ. 1200ರಲ್ಲಿ ನಾವು 300ಕ್ಕೆ ಬಂದಿದ್ದೀವಿ ಆಲ್ರೆಡಿ. ಈಗ ನಾವು 1293ಕ್ಕೆ ಹೋಗ್ಬೇಕಾದ್ರೆ ನಮಗೆ ಎಷ್ಟು ಪ್ಲಸ್ ಮಾಡ್ಬೇಕಾಗ್ತದ ಅಂತ ಕೇಳಿದ್ರು 993 ಮಾಡ್ಬೇಕಾಗ್ತದೆ. 993 ಮಾಡ್ಬೇಕಾಯ್ತು. ಈಗ ಇಲ್ಲಿ ಈ 99 ಇದೆ, ಇಲ್ಲಿ 8 ಇದೆ.
99 8 ನಾವು ಪ್ಲಸ್ ಮಾಡಿದಾಗ 107 ಆಗುತ್ತದೆ. ಆದರೆ ಇದು 10ರ ಸ್ಥಾನ ಇದೆ, ಅದಕ್ಕೋಸ್ಕರ ಇಲ್ಲೊಂದು 0 ಕೊಡಬೇಕು. ಇದು 3 ಮತ್ತು ಈ 3 ಉಳಿತು ಅಂದರೆ ಎಷ್ಟಾಗ್ತದ ಅಂತಂದರೆ 6, ಅಂದರೆ 1076. ಈ ರೀತಿ ನಾವು ಈ ನೋಡ್ಲಿಕ್ಕೆ ಬೇಸಿಕ್ ಮೆಥಡ್ ನಮಗೆ ಇದು ಅನಿಸುತ್ತೆ, ಆದರೆ ನಾವು ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡಿಕೊಡ್ಬೇಕಾದ್ರೆ ಇಂತಹ ಟ್ರಿಕ್ಸ್ಗಳನ್ನೇ ಬಳಸಬೇಕು. ಇಂಥ ಟ್ರಿಕ್ಸ್ಗಳನ್ನು ಬಳಸಿದಾಗ ಮಾತ್ರ ನಮ್ಮ ಕ್ಯಾಲ್ಕುಲೇಷನ್ ಅನ್ನು ಸ್ಪೀಡ್ ಆಗ್ತಾ ಹೋಗ್ತದೆ. ಈಗ ಮತ್ತೊಂದು ಸಂಖ್ಯೆನು 1487 ಮೈನಸ್ 297 ತಗೊಳ್ಳೋದ ಅಂತ ತಿಳ್ಕೊರಿ. ಈಗ ಇಲ್ಲಿ ನಮಗೆ 300 ಆಗಬೇಕಾದ್ರೆ ಇಲ್ಲಿ ಪ್ಲಸ್ ನಾವು 3 ಮಾಡಿದೀವಿ, ಅವಾಗ 300 ಆಯ್ತು. 300 ಆಯ್ತು ಅಂದಮೇಲೆ ನಮಗೆ 1487 ತನಕ ಹೋಗೋದಿದೆ. ಈಗ ನಾವು 3 ತನಕ ಹೋಗಿದ್ದೀವಿ. ಈಗ 1487 ಹೋಗೋದಿದೆ ಅಂತಂದ್ರೆ ಎಷ್ಟು ಅಂತಂದ್ರೆ 1187 ನಾವು ಇನ್ನೂ ಹೋಗ್ಬೇಕು. ಈಗ ಇಲ್ಲಿ ಒಂದೇ ಸಂಖ್ಯೆ ಇದೆ, 1187 ಪ್ಲಸ್ 3 ಅಂತ ಕೂಡಿಸಿದಾಗ 1190 ಆಗ್ತದ. ಈ ಟೈಪು ಅಂದ್ರೆ ನಮ್ಗೆ ಇದರಲ್ಲಿ ಏನ್ ತಪ್ತದಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ಬೇಕಾದ್ರೆ ನಾವು ಬೇಸಿಕ್ ನಲ್ಲಿ 1078 ಈಗ ಈ ರೀತಿ ಇದ್ದಾಗ ನಾವು 900 ಹಿಂಗ ಈ ರೀತಿ ಏನಾದರೂ ಮೈನಸ್ ಮಾಡ್ಬೇಕಾದ್ರು ಈಗ ನಾವು ಬೇಸಿಕ್ಲಿಂದ ಹೆಂಗ ಅಂತಂದ್ರೆ ಈ ಕಡೆಯಿಂದ ಇಲ್ಲಿ ಕೈಲ ತಗೋಬೇಕು. ಈಗ ನಾವು ಎಕ್ಸಾಮ್ ಅಲ್ಲಿ ಸ್ಪೀಡ್ ಮಾಡ್ತಾ ಇರ್ತೀವಿ. ಸ್ಪೀಡ್ ಮಾಡ್ತಾ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ನಾವು ಇಲ್ಲಿ ಮಾಡ್ತೀವಿ, ಆದರೆ ಇಲ್ಲಿ ನಾವು ಕೈಲ ಈ ಕಡೆಯಿಂದ ತಗೊಂಡು ಇದು ನೆನಪಿರಲ್ಲ. ಒಂದೊಂದ್ಸಾರಿ ನಾವು ಆಪ್ಷನ್ ನೋಡ್ಬಿಡ್ತೀವಿ, ನಾವು ಗಡಿಬಿಡಿದಾಗ ಅಲ್ಲಿ ಆನ್ಸರ್ ಬಂದಿರ್ತದೋ ಅಲ್ಲಿ ಆಪ್ಷನ್ ಎಕ್ಸಾಮಿನರ್ ಏನ್ ಮಾಡ್ತಾನ ಅಂತಂದ್ರೆ ಅದೇ ರೀತಿ ಆಪ್ಷನ್ಗಳನ್ನು ಕೊಡ್ತಾನ. ಅವಾಗ ನಾವು ಮಾಡಿದ ಆನ್ಸರ್ ಬಂದದಲ್ಲ ಅಂತ ಖುಷಿಯಾಗಿ ನಾವು ಈ ರೀತಿ ಏನ್ ಮಾಡ್ತೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಲಕ್ ನೋಡ್ತೀವಿ. ಈಗ ಆಮೇಲೆ ಈಗ ನಾನು ಒಂದ್ 2-3 ಎಕ್ಸಾಂಪಲ್ ಅನ್ನು ಕೊಟ್ಟಿನಿ. ಈಗ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 1583 ಇದೆ, ಇದಕ್ಕೆ ನನಗೆ 721 ಮೈನಸ್ ಮಾಡೋದಿದೆ ಅಂತಂದಾಗ ನಾವು ಏನ್ ಮಾಡ್ಬೇಕು, ಸಣ್ಣದಿಂದ ದೊಡ್ಡ ತನಕ ಹೋಗೋದು ಅಂದ್ರೆ ನಾವು ಪ್ಲಸ್ ಮಾಡ್ಕೋತ ಹೋಗಿ ನಂಗೆ ಹೋಗ್ಬೇಕು, ಇದು ಮೈನಸ್ ಅಂತ ತಿಳ್ಕೊಬಾರ್ದು. ಯಾಕಂತಂದ್ರ ಇದು ನಾವು ಈ ಕ್ಯಾಲ್ಕುಲೇಷನ್ ಮಾಡ್ಕೋತ ಕುಂತಾಗ ನಮಗೆ ಎಲ್ಲಾದ್ರೂ ಮಿಸ್ಟೇಕ್ ಎಕ್ಸಾಮ್ ಟೆನ್ಷನ್ ಅಲ್ಲಿ ಆಗೇ ಆಗ್ತದೆ. ಯಾಕಂತಂದ್ರೆ ಅಲ್ಲಿ ಟೈಮ್ ಇರೋದೇ ನಮಗೆ 1 ನಿಮಿಷ, ಒಂದು ಪ್ರಾಬ್ಲಮ್ಸ್ಗೆ 1 ನಿಮಿಷ ಕೊಡ್ತಾರೆ ಅಷ್ಟೇ. ಆದ್ರ ಅಲ್ಲಿ ನಾವು ಈ ರೀತಿ ನಾವು ಇದು ಮಾಡ್ಕೋತಾ ಕುಂತಾರ 10-15 ಸೆಕೆಂಡ್ ಇಲ್ಲಿ ಕೈಲ ಕೊಡೋದು ಇದೇ ರೀತಿ ಪ್ರಾಬ್ಲಮ್ ಆಗ್ತದೆ. ಈಗ ನಾವು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋತಾ ಹೋದಾಗ ಇವಾಗ ಸ್ವಲ್ಪ ಇದೇನ್ ಮೆಥಡ್ ಅಂತ ಅನಿಸ್ಬೋದು, ಆದ್ರೆ ಇದು ಮೆಥಡ್ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ಆಟೋಮೆಟಿಕ್ ಗೊತ್ತಾಗ್ತದೆ. ಈಗ ನಮಗೆ ಎಕ್ಸಾಂಪಲ್ ಆಗಿ 721 ಅದ, ಇದಕ್ಕೆ ನಮಗೆ 0 ಬರ್ಬೇಕು. 0 ಬಂದಾಗ ನಮಗ ಸ್ವಲ್ಪ ಈಸಿ ಆಗ್ತದೆ. 0 ಈಗ 21 ಇದೆ, ನಮಗ 21 ಇದೆ, ಅದರ ಬಾದು ನಾವು ಈಗ ನಮಗೆ ಎಲ್ಲಿಗೆ ಹೋಗೋದ ಅಂತಂದ್ರೆ 800 ಸಮೀಪ ಮಾಡ್ಕೋಬೇಕು. ನಾವು 800 ಸಮೀಪ ಮಾಡ್ಕೋಬೇಕಾದ್ರೆ ನಾ ಇನ್ನ ಎಷ್ಟು ಕೂಡಿಸ್ಬೇಕು, ಇದರಲ್ಲಿ 79 ಕೂಡಿಸ್ಬೇಕು. 79 ಕೂಡಿಸ್ದ ಅಂತಂದ್ರ ಅವಾಗ ಏನಾಗ್ತದ ಅಂತಂದ್ರ 800 ಆಗ್ತದ. 800 ಆದ್ಮೇಲೆ ಇಲ್ಲಿ 1500 ಅದ. 800ಲಿಂದ ನನಗೆ 1500 ಹೋಗ್ಬೇಕಾದ್ರ ಇನ್ನು ಎಷ್ಟು ಕೂಡಿಸ್ಬೇಕಪ್ಪ ಅಂತ ಕೇಳಿದ್ರ 783 ಕೂಡಿಸ್ಬೇಕು. ಈ 78 7 ಕೂಡಿಸ್ದೇವ ಅಂದ್ರ 85 ಆಯ್ತು. ಈ 85 ಅಂದ್ರೆ 78 780 ಅಂದಂಗಿದು. 780 70 ಕೂಡಿಸಿನಂಗಿದು ಅಂದ್ರೆ 850. ಆಮೇಲೆ ಇದು 3 ಮತ್ತು 9 ಕೂಡಿಸಿದಾಗ 12 ಆಗತ್ತೆ. ಈಗ ಇದು 850 ಮತ್ತು 12 ಮಾಡಿದರೆ 862. ಈ ರೀತಿ ಈ ಪ್ರತಿ ಒಂದು ಇದಕ್ಕ ಇವಾಗ ನಾವು ಮೈನಸ್ ಮಾಡೋದು ಹೇಗೆ ಅಂತ ನೋಡಿದೀವಿ. ಮೈನಸ್ ಮಾಡೋದು ಅದಕ್ಕೆ ನಾವು ಪ್ಲಸ್ ತರ ಮಾಡಬೇಕು. ಯಾವ ರೀತಿ ಅಂತಂದ್ರೆ ಈಗ ಯಾವುದೇ ಮೈನಸ್ ಇದ್ದಾಗ ನಾವು ಸಣ್ಣ ಅಂಕಿ ತಗೊಂಡು ಅದು ದೊಡ್ಡದು ಅಂಕಿ ತನಕ ಹೆಂಗ್ ಹೋಗ್ಬೇಕು, ಅದಕ್ಕೆ ಕನ್ವರ್ಟ್ ನಾವು 0 ಬರೋಪ್ಲೆ ಅದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗಿ ಪ್ಲಸ್ ಮಾಡಿ ಅದಕ್ಕೆ ಆನ್ಸರ್ ತರಬೇಕು. ಯಾವ ರೀತಿ ಮಾಡ್ಬೇಕಂತ ನಾನು ಇವಾಗ ಹೇಳ್ಕೊಟ್ಟಿನಿ. ಈಗ ನಮಗ ಮಲ್ಟಿಪಲ್ ಸ್ಪೀಡ್ ಮಾಡ್ಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ಗಳು ಇರ್ತಾವೆ. ಇವಾಗ ನನಗೆ 908 ಒಂದಿನ ಅಂಕಿ ಅದ ಅಂತ ತಿಳ್ಕೊಳ್ಳಿ. ಈ ಅಂಕಿಗೆ ನನಗೆ 9 ಈ ರೀತಿ ಮಲ್ಟಿಪಲ್ ಮಾಡೋದ ಅಂದಾಗ ಇದಕ್ಕೆ ನೋಡೇ ನಾವು ಹೆದರ್ ಬಿಡ್ತೀವಿ. ಆದ್ರ ಒಂದೊಂದು ಕಾನ್ಸೆಪ್ಟ್ ಹೆಂಗಿರ್ತಾವ ಅಂತಂದ್ರು ಅದಕ್ಕೆ ಟ್ರಿಕ್ಸ್ ಇರ್ತಾವ. ಈಗ ಇದರಲ್ಲಿ ಈ ಟ್ರಿಕ್ಸ್ ಏನಪ್ಪಾ ಅಂತಂದ್ರ ಯಾವಾಗ ಇದು ಟ್ರಿಕ್ಸ್ ವರ್ಕ್ ಮಾಡ್ತಂದ್ರೆ ಮೇಲೆ ಎಷ್ಟು ಅಂಕಿ ಇರ್ತಾವೋ
ಕೆಳಗಡೆನೂ ಅಷ್ಟೇ ಅಂಕಿ ಇರಬೇಕು. ಮತ್ತು ಅದು 9 ಕೆಳಗಡೆ 9 ನಿಂದು ಗುಣಾಕಾರ ಮಾಡೋದಿರಬೇಕು. ಮೇಲ್ ಅಂಕಿ ಎಷ್ಟಿರ್ತಾವ ಅಷ್ಟೇ ಕೆಳಗಡೆ ಅಂಕಿ ಇತ್ತಂದ್ರೆ ಇದು ಟ್ರಿಕ್ಸ್ ಕೆಲಸ ಮಾಡುತ್ತೆ. ಇದರ ಆನ್ಸರ್ ನಾವು ಸ್ಪೀಡ್ ಅಂತ ಹೇಳ್ಬೇಕಾದ್ರೆ ಈಗ ಇದರಲ್ಲಿ 986 41 0 1 3 5 8 ಈಗ ಅನಿಸ್ತಾ ಇಷ್ಟು ಇದರ ಆನ್ಸರ್ ಇದು. ಬೇಕಾದ್ರೆ ಇದು ಗುಣಾಕಾರ ಕ್ಯಾಲ್ಕುಲೇಟರ್ ಮಾಡಿ ನೋಡಿದಾಗ ಇದರ ಆನ್ಸರ್ ಎಷ್ಟು ಬರ್ತದೆ. ಆದ್ರೆ ನಮಗೆ ಏನ್ ಅನಿಸ್ತು ಇದು ಯಾವ ರೀತಿಯಪ್ಪ ಅಂತಂದಾಗ ನೋಡ್ರಿ, ಈಗ ಇಲ್ಲಿ ಇದು ಅಂಕಿ ಅದಲ್ಲ, ಇದು ಏನು ಕೊಟ್ಟಿರ್ತಾನ ಮೇಲೆ ಇದಕ್ಕೆ 1 ಮೈನಸ್ ಮಾಡ್ಬೇಕು. 1 ಮೈನಸ್ ಅಂದ್ರೆ 98,642 ಇದೆಯಲ್ಲ, ಇದಕ್ಕೆ 1 ಮೈನಸ್ ಮಾಡಿದೆವು ಅಂತಂದ್ರೆ 98,641 ಆಯ್ತು. 1 ಮೈನಸ್ ಮಾಡಿದ್ಮೇಲೆ ಇದಕ್ಕೆ ನಾವು ಮುಚ್ಚಿಬಿಡ್ಬೇಕು. ಮುಚ್ಚಿಬಿಟ್ಟಿದ್ ಅದು 9ರಲ್ಲಿ ಈಗ ಇಲ್ಲಿಂದ ತನ ಆಯ್ತದ. 9ರಲ್ಲಿ 9 ಹೋದ್ರೆ ಎಷ್ಟು ಅಂತ ಕೇಳಿದ್ರೆ ಇದಕ್ಕೆ ಬಿಟ್ಟು ಈ ಅಂಕಿಗಳಿಗೆ ನಾವು ಮೈನಸ್ ಮಾಡ್ಕೊಳ್ಬೇಕು. 9ರಲ್ಲಿ 9 ಹೋದ್ರೆ 0, 9ರಲ್ಲಿ 8 ಹೋದ್ರೆ 1, 9ರಲ್ಲಿ 6 ಹೋದ್ರೆ 3, 9ರಲ್ಲಿ 4 ಹೋದ್ರೆ 5, 9ರಲ್ಲಿ 1 ಹೋದ್ರೆ 8. ಈ ರೀತಿ ಇದರ ಟ್ರಿಕ್ಸ್. ಈಗ ನಾವು ಎಕ್ಸಾಮಲ್ಲಿ ಬಹಳ ಸರ್ತಿ ಒಂದ್ಸರಿ 9 ಸಂಖ್ಯೆ 3 ಸರಿ ಇರ್ತಾವ, ಅಂತಂದ್ರೆ 4 ಸಾರಿ 5 ಸಾರಿ ಈ ರೀತಿ ಇರ್ತಾವ. ಅವಾಗ ನಮಗ ಬಹಳ ಪ್ರಾಬ್ಲಮ್ ಅನಿಸ್ತದ. ಈಗ ಇದು ಟ್ರಿಕ್ಸ್ ಯಾವಾಗ ಕೆಲಸ ಮಾಡ್ತಪ್ಪ ಅಂತಂದಾಗ, ಈಗ ಎಕ್ಸಾಂಪಲ್ ಆಗಿ ಇದು 99 ಗುಣಿಲೆ 886. ಇಲ್ಲಿ ನೋಡಿ ಇವು 3 ಅಂಕಿ ಅಂದ್ರೆ ಇವನು 3 ಅಂಕಿ ಇರ್ಬೇಕು. ಅದು ಇವು 3 999 ಇರ್ಬೇಕು. ಅವಾಗ ಇದು ಟ್ರಿಕ್ಸ್ ಕೆಲಸ ಮಾಡುತ್ತೆ. ಈ ಎಕ್ಸಾಂಪಲ್ ಆಗಿ ಈ 999 ಬಿಟ್ಟು ಈ ಸಂಖ್ಯೆ 1 ಕಡಿಮೆ ಮಾಡಬೇಕು. ಎಕ್ಸಾಂಪಲ್ ಆಗಿ ನಾವು ಇವಾಗ ಹೇಳಿನಿ 886 ಇದೆಯಲ್ಲ, 885 ಬರ್ಕೊಳ್ಬೇಕು. ಆಮೇಲೆ ಇದು ಒಂದು ಕಡಿಮೆ ಮಾಡಿದೆವ, ಕಡಿಮೆ ಮಾಡಿದ್ಮೇಲೆ ಇದಕ್ಕೆ ನೋಡೇಬಾರ್ದು, ಇದಕ್ಕೆ ಬಿಟ್ಟು ಬಿಡ್ಬೇಕು. ಅವಾಗ ಈ 9ರಲ್ಲಿ 8 ಹೋದ್ರೆ 1, ಈ 9ರಲ್ಲಿ 8 ಹೋದ್ರೆ 1, ಈ 9ರಲ್ಲಿ 5 ಹೋದ್ರೆ 4. ಈ ರೀತಿ ಏನು ಅಂತಂದ್ರೆ ಇದು ಮತ್ತೆ ಅದೇ ರೀತಿ ಇಲ್ಲಿ 3 ಇದ್ರೆ ಇಲ್ಲಿ 3 ಇದ್ರೇನೆ ವರ್ಕ್ ಆಗುತ್ತಾ. ಅದೇ ರೀತಿ 2 ಇದ್ರೆ ಇಲ್ಲಿ 2 ಇದ್ರೆ ಬೇಕಾದ ಸಂಖ್ಯೆ ಇರಲಿ ಈ ಕಡೆ, ಆದ್ರೆ ರೂಲ್ಸ್ ಏನು ಅಂತಂದ್ರೆ ಇಲ್ಲಿ 2 ಇದ್ರೆ ಇಲ್ಲಿ 2 ಇದ್ರೆ ಮಾತ್ರ ವರ್ಕ್ ಆಗ್ತದೆ ಅದು. ಈಗ ಇದೇ ರೀತಿ ನೋಡ್ರಿ, ಇಲ್ಲಿ ಯಾವ ರೀತಿ ನಾವು ಮಾಡಿದ್ವಿ, ಇದೇ 79ರಲ್ಲಿ 1 ಮೈನಸ್ ಮಾಡಿದೆವು ಅಂದ್ರೆ 78. ಇಷ್ಟು ಮಾಡ್ದೇವ, ಇದನ್ನು ನೋಡಬಾರ್ದು, ನಾವು ಬಿಟ್ಬಿಡ್ಬೇಕು. ಇದನ್ನು ನೋಡೇಬಾರ್ದು. ಅದ್ರ ಮೇಲೆ ನಾವು ಈ 9ರಲ್ಲಿ 7 ಹೋದ್ರೆ 2, 9ರಲ್ಲಿ 8 ಹೋದ್ರೆ 1. ಈ ರೀತಿ ಈ 9ರ ಯಾವುದೇ ಅಂಕಿ ಇರಲಿ, ಈಗ ದೊಡ್ಡ ಅಂಕಿ ಬಂದಾಗನು ಅದೇ ರೀತಿ ಸಪೋಸ್ 6, 2, 4, 9, 3 ಈ ರೀತಿ ಇದೆ. ಈಗ ಇವು 6 ಅಂಕಿ, ಇವು ಎಷ್ಟು ಅಂತಂದ್ರೆ 4, 2, 6 ಅಂಕಿ ಅಂತಂದ್ರೆ 6 ಸರಿ 9 ಅಂತ ಗುಣಾಕಾರ ಇದ್ದಾಗ ನಾವು ಇದು ಟ್ರಿಕ್ಸ್ ಯಾವುದೇ ಇರಲಿ 1 ಅಂಕಿ ಇದ್ರೂ ಕೂಡ ಇದೇ ರೀತಿ ಆಗ್ತದ. ಈಗ ಇದರಲ್ಲಿ ನಾವು ಈ ಸಂಖ್ಯೆಯನ್ನು ಬಿಟ್ಟು 99 ಅನ್ನೋ ಸಂಖ್ಯೆ ಬಿಟ್ಟು ಇದರಲ್ಲಿ 1 ಕಡಿಮೆ ಮಾಡ್ಬೇಕು. 1 ಕಡಿಮೆ ಮಾಡ್ಬೇಕಂದ್ರೆ ಆಸ್ ಇಟ್ ಈಸ್ ಬರಬೇಕು. 6, 1, 2, 4, 9, 2 1 ಕಡಿಮೆ ಆಯ್ತಾ. 1 ಕಡಿಮೆ ಆದ್ಮೇಲೆ ಇದನ್ನು ಮರ್ತು ಬಿಡ್ಬೇಕು. ಈಗ ಇದರಲ್ಲಿ 9ರಲ್ಲಿ 6 ಹೋದ್ರೆ 3, ಈ 9ರಲ್ಲಿ 1 ಹೋದ್ರೆ 8, ಈ 9ರಲ್ಲಿ 2 ಹೋದ್ರೆ 7, ಈ 9ರಲ್ಲಿ 4 ಹೋದ್ರೆ 5, ಈ 9ರಲ್ಲಿ 9 ಹೋದರೆ 0, ಈ 9ರಲ್ಲಿ 2 ಹೋದರೆ 7. ಈ ರೀತಿ ಮಾಡ್ಬೇಕಾಗ್ತದ. ಇದು ಒಂದು 9ರ ಬಗ್ಗೆ ಮಲ್ಟಿಪಲ್ ಮಾಡೋದು ಟ್ರಿಕ್ ನೋಡಿದೆವು. ಆಮೇಲೆ ನಾವು ಇದು 9ರ ಬಗ್ಗೆ ಮಲ್ಟಿಪಲ್ ಮಾಡೋದು ಟ್ರಿಕ್. ನಾವು ಎಕ್ಸಾಮ್ ಅಲ್ಲಿ ನಮಗೆ ಬಹಳ ಸರಿ 6, 2, 3, 4, 2 ಈ ರೀತಿ 5ರಿಂದ ಗುಣಾಕಾರ ಮಾಡ್ರಿ ಅಂದಾಗ ನಾವು ಬೇಸಿಕ್ ಮೆಥಡ್ಲಿಂದ 5 2 10, 0 ಕೈಲ 1, 5 4 20, 21, 5 3 15 ಈ ರೀತಿ ಬೇಸಿಕ್ ಮೆಥಡ್ಲಿಂದ ನಾವು ಮಾಡ್ಕೊತಾ ಕುಂತಂದ್ರೆ ಇದಕ್ಕೆ ಲೇಟ್ ಆಗ್ತದೆ. ಇದರ ಟ್ರಿಕ್ಸ್ 5ರಿಂದ ಮಲ್ಟಿಪಲ್ ಮಾಡೋ ಟ್ರಿಕ್ಸ್ ಏನಪ್ಪಾ ಅಂತಂದ್ರ, ಈ 5 ಇದೆಯಲ್ಲ, ಯಾವಾಗ 5 ಬಂತು ಅವಾಗ ಏನ್ ಮಾಡ್ಬೇಕು, ನಾವು ಈ 5ರ ಬದಲಿಗಾಗಿ 2ರಿಂದ ಡಿವೈಡ್ ಮಾಡ್ಬೇಕು. ಲಾಸ್ಟಿಗೆ ಒಂದು 0 ಇಟ್ಟು ಬಿಟ್ಟಿವ ಅಂತಂದ್ರು ನಮ್ಮ ಆನ್ಸರ್ ಅದೇ ಆಗ್ತದೆ. ಈ ಎಕ್ಸಾಂಪಲ್ ಆಗಿ ಈ ಅಂಕಿಗೆ ನನಗೆ ಈ ಅಂಕಿದ ಆನ್ಸರ್ ತರೋದ ಅಂದಾಗ ಈಗ ನಾವು ಇದಕ್ಕೆ 2ರಿಂದ ಡಿವೈಡ್ ಮಾಡ್ತೀನಿ. ಸಪೋಸ್ ಈಗ ನಾ ಹೆಂಗಿದೆ ಹಂಗೆ ಇಳಿಸ್ಕೊಂಡು 2ರಿಂದ ಡಿವೈಡ್ ಮಾಡ್ತೀನಿ.
2 ಒಂದ್ಲೆ 2, 2 ಮೂರ್ಲೆ 2 ಒಂದ್ಲೆ 2 ಒಂದ್ಲೆ 2 ಏಳ್ಲೆ 2 ಒಂದ್ಲೆ. ಇದಾದ್ಮೇಲೆ ಇದ್ರದ್ದು ಏನು ಅಂತಂದ್ರೆ ಲಾಸ್ಟಿಗೆ ಒಂದು 0 ಬಿಟ್ಟು ಬಿಡ್ಬೇಕು. ಇದೇ ಆನ್ಸರ್ ಇರ್ತದೆ. ಬೇಕಾದರೆ ಈ ಅಂಕಿಗೆ ನಾವು ಗುಣಾಕಾರ ಮಾಡಿ ನೋಡಿದೆವು ಅಂತಂದಾಗ ಆನ್ಸರ್ ಬರೋದು ಇಷ್ಟೇ, 3 1 1 7 1 0. ಇದು 5ರಿಂದ ಮಲ್ಟಿಪಲ್ ಮಾಡೋದು. ಇದು ಯಾವಾಗ ಅಂತಂದಾಗ ಇಲ್ಲಿ ಕೊನೆಯ ಅಂಕಿ ಸಮ ಸಂಖ್ಯೆ ಇದ್ರೆ ಲಾಸ್ಟ್ 0 ಕೊಡ್ಬೇಕು. ಅಂಕಿ ಎಷ್ಟೇ ದೊಡ್ಡದ ಇರಲಿ ಪರವಾಗಿಲ್ಲ, ಆದ್ರೆ ನಾವು 5ರಿಂದ ಮಲ್ಟಿಪಲ್ ಮಾಡ್ತಾ ಇರ್ಬೇಕಾದ್ರೆ ಕೊನೆಯ ಅಂಕಿ ಸಮ ಸಂಖ್ಯೆ ಇದ್ರೆ ಲಾಸ್ಟ್ ಒಂದು 0 ಕೊಡ್ಬೇಕು. ಒಂದ್ ವೇಳೆ ಬೆಸ ಸಂಖ್ಯೆ ಇದ್ದಾಗ ಎಕ್ಸಾಂಪಲ್ ಆಗಿ 6 3 4 2 8 9, ಇದಕ್ಕೆ ನಾವು 5ರಿಂದ ಮಲ್ಟಿಪಲ್ ಮಾಡೋದ ಅಂದ್ರೆ ಬೆಸ ಸಂಖ್ಯೆ ಇದ್ದಾಗ ಏನ್ ಮಾಡ್ಬೇಕಂದ್ರೆ ಇದು 9 ಇದೆಯಲ್ಲ, ಇದಕ್ಕೆ ನಾವು ಸಮ ಸಂಖ್ಯೆ ಮಾಡ್ಕೊಳಕ್ ಇದೊಂದು ಮೈನಸ್ ಮಾಡ್ಕೋರಿ. ಅಂದ್ರೆ ಇದು 9 ಇದೆಯಲ್ಲ, ಇದಕ್ಕೆ 8 ಅಂತ ತಿಳ್ಕೋರಿ ನೀವು. ಆಮೇಲೆ ಇದಕ್ಕೆ ಲಾಸ್ಟಿಗೆ ಒಂದು ಇಲ್ಲಿ ಹೆಂಗ್ 0 ಹಚ್ಚಿದೆವು ಇದಕ್ಕೆ 5 ಹಚ್ಚಿಬಿಡ್ಬೇಕು. ಎಕ್ಸಾಂಪಲ್ ಆಗಿ ನಾ 2ರಿಂದ ಡಿವೈಡ್ ಮಾಡಿ ನೋಡ್ತೀನಿ. 2 ಒಂದ್ಲೆ 2, 2 ಮೂರಲ್ಲೇ 2 ಒಂದ್ಲೆ 2 ಏಳಲೆ 2 ಒಂದ್ಲೆ 2 ನಾಲ್ಕಲೆ. ಇದಕ್ಕೆ ನಾವು 9 ಇದ್ದಂದು 8 ಅಂತ ತಿಳ್ಕೊಂಡೇವೆ, ಅದಕ್ಕೆ 2 ನಾಲ್ಕಲೆ ಅಂತ ಬರ್ತದ. ಈ ಲಾಸ್ಟಿಗೆ ಇದ್ರದ್ದು ಏನು ಅಂತಂದ್ರೆ ಬಂದಿನ ಆನ್ಸರ್ ಮೇಲೆ ಲಾಸ್ಟಿಗೆ 5 ಇಟ್ಟು ಬರ್ಬೇಕು. ಅಂದ್ರೆ ಇದರ ಆನ್ಸರು 3 1 7 1 4 4 5. ಅಂದ್ರೆ ಸಮ ಸಂಖ್ಯೆ ಬಂದಾಗ 0 ಇಕ್ಬೇಕು. ಬೆಸ ಸಂಖ್ಯೆ ಕೊನೆಯಲ್ಲಿ ಬೆಸ ಸಂಖ್ಯೆ ಬಂತಂದ್ರು ಲಾಸ್ಟ್ ಬಿಡಿ ಸಂಖ್ಯೆ ಸ್ಥಾನದಲ್ಲಿ 5ಅನ್ನು ಇಟ್ಬಿಡ್ಬೇಕು. ಅಂದ್ರೆ ಇದು ನಾವು ಇದರ ಅರ್ಥ ಏನು ಅಂತಂದ್ರೆ 5ರಿಂದ ಮಲ್ಟಿಪಲ್ ಮಾಡ್ಬೇಕಾದ್ರೆ ರೂಲ್ಸ್ ಏನು ಅಂತಂದ್ರೆ 5ರಿಂದ ಮಲ್ಟಿಪಲ್ ಮಾಡ್ಬೇಕಾದ್ರೆ ನಾವು ಸ್ಪೀಡ್ ಆಗ್ಬೇಕಂತ 2ರಿಂದ ಡಿವೈಡ್ ಮಾಡ್ತೀವಿ. ಡಿವೈಡ್ ಆದ್ಮೇಲೆ ಅದಕ್ಕೆ ಲಾಸ್ಟ್ ನ ಒಂದು 10ರಿಂದ ಗುಣಿಸ್ತೀವಿ ಅಂದಂಗೆ. ಅದು ಸಮ ಸಂಖ್ಯೆ ಇರಲಿ ಬೆಸ ಸಂಖ್ಯೆ ಇರಲಿ. ಆದ್ರೆ ನಾವು 10ರಿಂದ ಗುಣಿಸಿದಾಗ ಇಲ್ಲಿ ಬೆಸ ಸಂಖ್ಯೆ ಇದ್ರಲ್ಲಿ ಪಾಯಿಂಟ್ ಆಗಿ ಆಮೇಲೆ ಅಂಕಿ ಮುಂದೆ ಬರುತ್ತಲ್ಲ, ಅದಕ್ಕೆ 10ರಿಂದ ಗುಣಾಕಾರ ಮಾಡಿದ್ರೆ ಮತ್ತೆ ಇಷ್ಟೇ ಬರುತ್ತದೆ. ಅದರ ಸಲುವಾಗಿ ಇದು ಶಾರ್ಟ್ ಕಟ್ ರೀತಿಲಿಂದ ಈ ಎಕ್ಸಾಂಪಲ್ ಹಂಗ್ ಬಿ ಅದೇ ರೀತಿಲಿಂದ ಇಲ್ಲಿ ನೋಡ್ಬೇಕಾದ್ರ ಈಗ 6 3 4 2 8 9 ಇದಕ್ಕೆ ನಾವು 2ರಿಂದ ಡಿವೈಡ್ ಮಾಡದೇವು ಅಂದಾಗ ಈ ಪಾಯಿಂಟ್ಲಿಂದ ಬಂದ್ರೆ ಹೆಂಗಾಯ್ತದ ನೋಡ್ರಿ. 2 ಒಂದ್ಲೆ 2, 2 ಮೂರ್ಲೆ 2 ಒಂದ್ಲೆ 2 ಏಳಲೆ 2 ಒಂದ್ಲೆ 2 ನಾಲ್ಕಲೆ, ಇಲ್ಲಿ 2 ನಾಲ್ಕಲೆ 8 0.5 ಅಂತ ಮಾಡ್ತೇವೆ ನಾವು. ಒಂದು ಉಳಿತಲ್ಲ. ಇದರ ರೂಲ್ಸ್ ಏನು ಅಂತಂದ್ರೆ ನಾವು 10ರಿಂದ ಗುಣಿಸಬೇಕು. ಇದಕ್ಕೆ ಮತ್ತೆ 10ರಿಂದ ಗುಣಿಸಿದಾಗ ಈಗ 3 1 7 1 4 4 5 ಈ 0 ಮತ್ತೆ ಇಲ್ಲಿ ನಾವು ಇಲ್ಲಿ 0 ಬರ್ತಂದ್ರೆ ಒಂದ್ ಅಂಕಿ ಆಗೋದು ಪಾಯಿಂಟ್ ಕೊಟ್ಟೆ ಅಂದ್ರೆ ಇದು ಆನ್ಸರ್ ಮತ್ತೆ ಇದೇ ಬರುತ್ತೆ. ಈ ರೀತಿ ಇದು 5ರಿಂದ ಮಲ್ಟಿಪಲ್ ಯಾವಾಗ್ಲೂ ನಾವು ಎಕ್ಸಾಮ್ದಲ್ಲಿ ಈಗ ನಾವು ಒಂದು ಕ್ವಶನ್ ಬಿಡಿಸ್ತಾ ಇರ್ಬೇಕಾದ್ರೆ ನಮಗಲ್ಲೆಲ್ಲ ಪ್ರಾಬ್ಲಮ್ ಬಿಡಿಸ್ತಾ ಆದಾಗ 5ರ ಮಲ್ಟಿಪಲ್ ಅಂತ ಬಂದಾಗ ನಾವ್ ಏನ್ ಮಾಡ್ತೇವೆ ಅಂದ್ರೆ ಮತ್ತೆ ಬೇಸಿಕ್ಲಿಂದ ಇಲ್ಲಿ ಮಾಡ್ತಿರ್ತೀವಿ ಟ್ರಿಕ್ಸ್ ಇದರಲ್ಲಿ, ಮತ್ತಲ್ಲಿ ನಾವು ಎಕ್ಸಾಮ್ ನಲ್ಲಿ ಏನು ಮತ್ತೆ ಬೇಸಿಕ್ ಮೆಥಡ್ಲಿಂದ ಹೋಗ್ತೀವಿ. ಹಂಗಲ್ಲ, ಅದು ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ 5ಲಿಂದ ಗುಣಾಕಾರ ಮಾಡಿದ ತಕ್ಷಣ ನಮಗೆ ಇದು ಟ್ರಿಕ್ ನೆನಪಿಗೆ ಬರ್ಬೇಕು. ಇದು 5ರಿಂದ ಮಾಡೋದಾದ್ರೆ ಮತ್ತೊಂದೇನು 25ರಿಂದ ಗುಣಾಕಾರ ಮಾಡೋದಿದ್ರೆ ಏನ್ ಮಾಡ್ಬೇಕು. 25ರಿಂದ ಗುಣಾಕಾರ ಮಾಡೋದಿದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸಪೋಸ್ ಇಲ್ಲೊಂದು ಅಂಕಿ ತಗೋತೀನಿ ನಾನು. 6 4 3 2 5 24 ಅದ ಅಂತ ತಿಳ್ಕೊಳ್ಳಿ. ಇದಕ್ಕೆ ನನಗೆ 25ರಿಂದ ಗುಣಾಕಾರ ಮಾಡೋದು. 25ರಿಂದ ಗುಣಾಕಾರ ಮಾಡೋದಿದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ 25 ಅಂಕಿಲಿಂದು ಇಷ್ಟೆಲ್ಲಕ್ಕ ನಾವು ಇಂಟು ಮಾಡ್ಕೋತ ಹೋಗ್ಬೇಕಾದ್ರ 25ರಿಂದ ಎಲ್ಲದಕ್ಕೆ ನಾವು ಗುಣಾಕಾರ ಮಾಡ್ಕೋತ ಹೋದ್ರೆ ಲೇಟ್ ಆಗ್ತದೆ. 25 ಬಂತು ಅಂದ್ರೆ ಫಸ್ಟ್ ನಾವು ಕೆಲಸ ಏನ್ ಮಾಡ್ಬೇಕು, ಇದು ಅಂಕಿ ಏನದ ಇದು 4ರಿಂದ ಭಾಗ ಹೋಗ್ತದ ಇಲ್ಲ ಇದು ಫಸ್ಟ್ ಚೆಕ್ ಮಾಡ್ಬೇಕು. ಒಂದ್ ವೇಳೆ 4ರಿಂದ ಭಾಗ ಹೋಗ್ಬೇಕಾದ್ರೆ ಹೆಂಗ್ ಚೆಕ್ ಮಾಡ್ಬೇಕಂತಂದ್ರೆ ಇಷ್ಟು ಅಂಕಿ ಎಟ್ಟೆ ದೊಡ್ಡದಿರ್ಲಿ ನಾವು ಲಾಸ್ಟ್ ಇವ್ 2 ಡಿಜಿಟ್ ನೋಡ್ಕೋಬೇಕು, ಇವ್ 2 ಅಂಕಿಗಳು ನೋಡ್ಕೋಬೇಕು. ಇವ್ 2 ಅಂಕಿ 4ರ ಮಧ್ಯಾಗ ಬರ್ತಾ ಇತ್ತು ಅಂದ್ರು ಅದು 100% ಆಗಿ ಅದು 4ರಿಂದ ಡಿವೈಡ್ ಆಯ್ತದ ಅಂದಂಗ. ಈಗ ಇದು 24 ಅದ, 4 ಮಧ್ಯಾಗ ಬರ್ತದ ಅಂದ್ರೆ 4 24. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ 4ರ ಮಧ್ಯಾಗ ಡಿವೈಡ್ ಆಯ್ತದ. ಯಾವಾಗ 4ರ ಮಧ್ಯಾಗ ಡಿವೈಡ್ ಆಯ್ತದಲ್ಲ ಅವಾಗ ನಾವ್ ಏನ್ ಮಾಡ್ಬೇಕು, ಈ 25ರ ಬದ್ಲಿ 6435 ಈ ಅಂಕಿಯನ್ನು ಇಳಿಸ್ಕೊಂಡಾಗ ಈ 100 ಬದಲಿ 100 ಡಿವೈಡೆಡ್ ಬೈ 4 ಮಾಡ್ಬೇಕು.
100 ಡಿವೈಡೆಡ್ ಬೈ 4 ಮಾಡಿದ್ರು ಮತ್ತೆ 25 ಬರ್ತದೆ. ಆದ್ರೆ ನಮ್ಗೆ ಈ ಕಡೆ ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ ಅಂತ ಮಾಡ್ಕೊಳ್ಳೋದು. ಯಾವಾಗ್ಲೂ 25 ಬಂತಂದ್ರೆ ಇದು ಮೆಥಡ್ ಮಾಡ್ಬೇಕು. ಯಾವ ರೀತಿ ನೋಡ್ರಿ, ಈಗ 4 ಒಂದಲೇ 4, 4 ಒಂದಲೇ 4, 2 ಉಳಿತು, 4 ಆರ್ಲೆ 24. ಇಲ್ಲಿ ಒಂದೇ ಅಂಕಿ ನಾವು 2 ಅಂಕಿ ತಗ್ತಾ ಇದೀವಿ ಅಂದ್ರೆ ಇಲ್ಲಿ 0, 4 ಎಂಟ್ಲೆ 32, ಇದು ಹೋಗ್ತಾ 4 ಒಂದಲೇ 4, 4 ಮೂರ್ಲೆ 12, ಆಮೇಲೆ 4 ಒಂದಲೇ 4. ನಮಗೆ ಲಾಸ್ಟಿಗೆ ಇವೆರಡು 0 ಇಟ್ಟು ಬಿಟ್ಟೆವು ಅಂದ್ರೆ ನಮ್ಮ ಆನ್ಸರ್ ಬರ್ತದೆ 16081310. ಇದು 4ರಿಂದ ಮಲ್ಟಿಪಲ್ ಮಾಡೋದಿತ್ತಂದ್ರೆ ಏನ್ ಮಾಡ್ಬೇಕು ಅಂತಂದಾಗ 25 ಅಂಕಿ ಯಾವಾಗಲೂ ಎಕ್ಸಾಮ್ ನಲ್ಲಿ ಅಥವಾ ಏನಾದ್ರೂ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ಬೇಕಾಗ 25 ಬಂತು, 25ರಿಂದ ಮಲ್ಟಿಪಲ್ ಮಾಡೋದು ಇದೆ ಅಂತಂದಾಗ ಫಸ್ಟ್ ನಮ್ಮ ಮೈಂಡಲ್ಲಿ ಏನ್ ಬರ್ಬೇಕು ಅಂತಂದ್ರೆ ಇದು 4ರಿಂದ ಡಿವೈಡ್ ಆಗ್ತದಾ ಇಲ್ಲ ನೋಡ್ಕೊಳ್ಬೇಕು. ಇಲ್ಲ 4ರಿಂದ ಡಿವೈಡ್ ಆಯ್ತದ ಅಂತ ನೋಡ್ಕೊಳ್ಬೇಕಾದ್ರೆ 4ರಿಂದ ಡಿವೈಡ್ ಇದು ಈ ಸಂಖ್ಯೆಗೆ ನಾವು ಇಷ್ಟೆಲ್ಲ ನೋಡೋದು ಅವಶ್ಯಕತೆನೇ ಇಲ್ಲ. ನಾವು ಇವ್ 2 ಅಂಕಿ ನೋಡಿದೇವು ಅಂದ್ರೆ ಗೊತ್ತೇ ಆಗ್ತದೆ ಇದು 4ರಿಂದ ಡಿವೈಡ್ ಆಗ್ತದೆ ಇಲ್ಲ. 4ರಿಂದ ಡಿವೈಡ್ ಆಗೋ ತರ ಇತ್ತು ಅಂತಂದ್ರೆ ಈ 125 ಬದಲಿದಾಗಿ 100 ಡಿವೈಡೆಡ್ ಬೈ 4 ಮಾಡ್ಬೇಕು. ಅಂದ್ರ 100 ಡಿವೈಡೆಡ್ ಬೈ 4 ಮಾಡಿದೆ, ಇದ್ರ ಬದಲಿದಾಗ ನಾವು ಇದು ಮಾಡಿದೀವಿ ಅಂತಂದ್ರ ಇದಕ್ಕೆ ನಾವು ಇದು ಕಡ್ತಾ ಹೊಡೆದೇವು ಅಂತಂದ್ರ ಇದು ಗುಣಾಕಾರ ಮಾಡಿದ್ದು ಇದು ಆನ್ಸರ್ ಬಂದಿದ್ದಕ್ಕೂ ಸೇಮ್ ಉತ್ತರ ಬರ್ತದೆ. ಈಗ ಎಕ್ಸಾಂಪಲ್ ಆಗಿ ಇನ್ನೊಂದು ಇದೇ ರೀತಿ ನೋಡ್ರಿ, ಈಗ ಒಂದು ಅಂಕಿ 6 3 2 8 6 1 4 48 ಅದಂತ ತಿಳ್ಕೊಳ್ಳಿ. ಇದಕ್ಕೆ ನನಗೆ 25ರಿಂದ ಮಲ್ಟಿಪಲ್ ಮಾಡೋದು. ನಾವು ನೋಡಿದ ತಕ್ಷಣನೇ ಗೊತ್ತಾಗ್ಬೇಕು. ನಾವು ಫಸ್ಟ್ ಕೆಲಸ ಏನ್ ಮಾಡ್ಬೇಕು, 25 ಅದ ಅಂದಾಗ ನಮಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹಾರ್ಡ್ ಆಗ್ಲತ್ತಂದ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಳೋದೇನು 4 ಮಗ್ಯಾಗ ಬರ್ತದಿಲ್ಲ. ಒಂದ್ ವೇಳೆ 4 ಮಗ್ಯಾಗ ಇದು ಬರ್ಲಿಲ್ಲ ಅಂದ್ರೆ ಮತ್ತೆ ನೀವು ಅದಕ್ಕೆ ಬೇಸಿಕ್ ಮೆಥಡ್ಲಿಂದ ಮಾಡ್ಬೋದು. ಇದೇ 25 ಗಂಟ್ಲೇನು 200 ಕೈಲ ಇದೇ ರೀತಿಲಿಂದ ಮಾಡ್ಕೊತ ಹೋಗ್ಬೇಕು. ಆದ್ರೆ ಒಂದ್ ವೇಳೆ 4ರಿಂದ ಡಿವೈಡ್ ಬರ್ತದ ಅಂದ್ಮೇಲೆ ಅಷ್ಟೊಂದು ಕಷ್ಟ ತಗೊಳ್ಳೋದು ಬೇಡ. ಇದು 48 4ರಿಂದ ಡಿವೈಡ್ ಹೋಗ್ತದ ಇಲ್ಲ ಅಂದ್ರೆ 4 ಮಗ್ಯಾಗ 48 ಬರ್ತದ ಅಂದಾಗ ಇದು 4ರಿಂದ ಡಿವೈಡ್ ಆಯ್ತು. 4 ಮಗ್ಯಾಗ 4 ಒಂದ್ಲೆ 4 12 4ಲೆ 48 ಇದು ಹೋಗ್ತದ ಅಂದಂಗ. ಈಗ ಇದಕ್ಕೆ ನಾವು ಏನ್ ಮಾಡ್ಬೇಕು, ಇದ್ರ ಬದಲಿದಾಗ 6000 ಇದು ಏನ್ ಬರ್ದಿಂದ ಇದು ಇಳಿಸ್ಕೊಳ್ಬೇಕು. ಇದರ ಬದಲಿದಾಗ 25 ಇದೆಯಲ್ಲ, ಇದರ ಸ್ಥಳದಲ್ಲಿ 100 ಡಿವೈಡೆಡ್ ಬೈ 4 ಮಾಡ್ಬೇಕು. ಈ 100 ಡಿವೈಡೆಡ್ ಬೈ 4 ಮಾಡಿದೆವು ಅಂತಂದ್ರೆ ಇಲ್ಲಿ ನಮಗೆ ಕಡ್ತಾ ಹೊಡಿಬೇಕು. ಇಲ್ಲಿ 4 ಒಂದಲೇ 4, 2 ಉಳಿತಾ, 4 ಐದ್ಲೆ 20, 3 ಉಳಿತಾ, 4 ಎಂಟ್ಲೆ 32 ಆಯ್ತಾ, 4 ಎರಡ್ಲೆ 8, 4 ಒಂದಲೇ 4, 2 ಉಳಿತಾ, 4 ಐದ್ಲೆ 20, 4 ಮೂರ್ಲೆ 12, 4 ಆರ್ಲೆ 24, 4 ಎರಡ್ಲೆ 8. ಈಗ ಇದರಲ್ಲಿ ಇವೆರಡು 0 ಇದಾವಲ್ಲ, ಈ 2 0 ಇಲ್ಲಿ ಕೊಟ್ಟಿದ್ರೆ ಆನ್ಸರ್ ಬರುತ್ತೆ 1158215362200. ಈ ರೀತಿ ಇದು 4ರಿಂದ ಮಲ್ಟಿಪಲ್ ಮಾಡೋದಿತ್ತು ಅಂತಂದ್ರ ಈಗ ನಾನು ಎಕ್ಸಾಂಪಲ್ ತೋರ್ಸಿನಿ. ಈಗ ನಿಮಗೆ ಇದರ ಟ್ರಿಕ್ಸ್ ಗೊತ್ತಾಯ್ತು ಅಂತಂದ್ರೆ ನೀವು ಇದ್ರ ಮೇಲೆ ಬಹಳಷ್ಟು ಪ್ರಾಬ್ಲಮ್ಗಳು ನೀವು ಅಂಕಿಗಳನ್ನು ಇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಫಸ್ಟ್ 25 ಬಂತು ಅಂತಂದ್ರೆ ನಾವು ಏನ್ ಚೆಕ್ ಮಾಡ್ಬೇಕು, 4ರಿಂದ ಡಿವೈಡ್ ಆಗ್ತದಾ ಇಲ್ಲ ನೋಡ್ಕೊಳ್ಬೇಕು. 25ರಿಂದ ಗುಣಾಕಾರ ಮಾಡೋದಿತ್ತು ಅಂತಂದ್ರೆ ಈಗ ಆಮೇಲೆ ಐದು ಆಯ್ತು, 25 ಆಯ್ತು. ಇವಾಗ ಮುಂದೆ 125ರಲ್ಲಿ ಮಲ್ಟಿಪಲ್ ಮಾಡೋದಿದ್ರೆ ಎಕ್ಸಾಂಪಲ್ ಆಗಿ ಈಗ 9 2 8 4 6 2 ಈಗ ಸಪೋಸ್ 200 ಅದಂತ ತಿಳ್ಕೊಳ್ಳಿ. ಇದಕ್ಕೆ ನನಗೆ 125ರಿಂದ ಗುಣಾಕಾರ ಮಾಡೋದಿದೆ. ಇದನ್ನ ನೋಡೇ ಹೆದರ್ ಬಿಡ್ತೀವಿ ನಾವು. ಇಷ್ಟೊಂದು ಅಂಕಿಗೆ ಇಷ್ಟೊಂದು ಮಾಡ್ಬೇಕಾದ್ರೆ ಮಿನಿಮಮ್ ಒಂದು 30 ಸೆಕೆಂಡ್ ಆದ್ರೆ ತಗೊಳ್ತದ ಅಂತ. ಆದ್ರೆ ಇದಕ್ಕೆ ಬಿ ನಾವು ಏನ್ ಮೊದಲು ಚೆಕ್ ಮಾಡ್ಬೇಕಂದ್ರ ಇದು ಅಲ್ಲಿ ನಾವು 4ರಿಂದ ಡಿವೈಡ್ ಆಗ್ತದ ಇಲ್ಲ ಅಂತ ಚೆಕ್ ಮಾಡಿದೀವಿ. 125 ಬಂತಂದ್ರೆ ಏನ್ ರೂಲ್ಸು, ಅಲ್ಲಿ 4ರಿಂದ ಡಿವೈಡ್ ಆಯ್ತದ ಇಲ್ಲ ಅಂತ ಚೆಕ್ ಮಾಡಿವಿ. ಇಲ್ಲಿ 8ರಿಂದ ಡಿವೈಡ್ ಆಯ್ತದ ಇಲ್ಲ ಅಂತ ಚೆಕ್ ಮಾಡ್ಬೇಕು. 8ರಿಂದ ಡಿವೈಡ್ ಆಗ್ಬೇಕಾದ್ರೆ ರೂಲ್ಸ್ ಏನಪ್ಪಾ ಅಂತಂದಾಗ ಇಷ್ಟು ಅಂಕಿ ನೋಡಬಾರ್ದು. ಅದಕ್ಕೆ ನಾವು 2 ಅಂಕಿ ನೋಡಿದೆವು 4ರಿಂದ ಡಿವೈಡ್ ಆಗ್ಬೇಕಾದ್ರೆ. 8ರಿಂದ ಡಿವೈಡ್ ಆಗ್ಬೇಕಾದ್ರೆ ಈ ಕೊನೆಯ 3 ಅಂಕಿ 8ರಿಂದ ಡಿವೈಡ್ ಆಗಿದ್ರೆ ಈ ಪೂರ ಅಂಕಿ 8ರಿಂದ ಡಿವೈಡ್ ಆಗ್ತದೆ. ಇದಕ್ಕೆ ನಾವು 8ರಿಂದ ಇದು ಡಿವೈಡ್ ಆಗ್ತದ ಇಲ್ಲ ಮೊದಲು ನೋಡ್ಕೋಬೇಕು. 8 2 16,
4 ಉಳಿತಾ 8 5 40, 8 2 16 ಅಂದ್ರೆ 8 2 16, 8 5 40 ಅಂದ್ರೆ 28 200 ಅಂದಂಗೆ. ಅಂದ್ರೆ ಇದರ ಅರ್ಥ ಏನು ಅಂತಂದಾಗ ಇದು 8ರಿಂದ ಡಿವೈಡ್ ಆಗ್ತದೆ. 8ರಿಂದ ಡಿವೈಡ್ ಆಗ್ತದೆ ಅಂದಾಗ ನಾವು ಇದ್ರ ಬದಲಿದಾಗ ಏನು ಇಳಿಸ್ಕೋಬೇಕು ಅಂತಂದಾಗ 9 2 8 4 6 2 ಇಲ್ಲಿ 125 ಇದೆಯಲ್ಲ, ಈ 125 ಸ್ಥಳದಲ್ಲಿ 1000 ಡಿವೈಡೆಡ್ ಬೈ 8 ಇಳಿಸ್ಕೊಳ್ಬೇಕು. 25 ಬಂದಾಗ ಡಿವೈಡೆಡ್ ಬೈ 4 100 ಡಿವೈಡೆಡ್ ಬೈ 4 ಮಾಡಿದೆವು. ಆದರೆ 125 ಬಂದಾಗ 1000 ಡಿವೈಡೆಡ್ ಬೈ 8 ಮಾಡಬೇಕು. ಅವಾಗ ನಾವು ಇದಕ್ಕೆ ಕಡ್ತಾ ಹೊಡೆದಿವಿ ಅಂತಂದ್ರೆ ನಮಗೆ 0 ಲಾಸ್ಟಿಗೆ ಇಕ್ಕಿದ್ರೆ ಆನ್ಸರ್ ಬರುತ್ತದೆ. ಈಗ ನಾವು 8 ಒಂದಲೇ 8, ಇಲ್ಲಿ 8 ಒಂದಲೇ 8, 12 ಆಯ್ತು. 8 ಒಂದಲೇ 8, 4 ಉಳಿತು. 8 6 48, ಆಮೇಲೆ 0, ಇವೆರಡು ಅಂಕಿ ತಗೊಳ್ತಿದ್ದೇವೆ ಇವಾಗ. 8 5 40, 6 ಉಳಿತು. 8 7 56, 6 ಉಳಿತು. 8 7 56, 4 ಉಳಿತು. 8 5 40. ಈ ಲಾಸ್ಟಿಗೆ 3 0 ನಾವು ಇಟ್ಬಿಟ್ಟೆವು ಅಂತಂದ್ರೆ ಈ ಇಷ್ಟು ಮಾಡಿದ್ರು ಅದೇ ಆನ್ಸರ್ ಬರುತ್ತದೆ. ನಾವು ಇದು ಮಾಡಿದ್ರೂ ಕೂಡ ಅದೇ ಆನ್ಸರ್ ಬರುತ್ತದೆ. ನಾವು ಅದು ಮಲ್ಟಿಪಲ್ ಮಾಡ್ಕೋತಾ ಕೈಲ ಕೊಟ್ಕೋತಾ ಹೋಗ್ಬೇಕಾಗ್ತಿತ್ತು. ಆದ್ರೆ ಅದನ್ನು ತಪ್ಪಿ ನಾವು ಶಾರ್ಟ್ ರೀತಿಲಿಂದ ಮಾಡಿದೆವು. ಈ ರೀತಿ ಟ್ರಿಕ್ಸ್ಗಳಿಗೂ ಗೊತ್ತಿರ್ತಾ ಇರ್ಬೇಕು. ಈಗ ನಾವು ಮತ್ತೊಂದು ಎಕ್ಸಾಂಪಲ್ ಒಂದು ನೋಡೋರಿ, 8ರಿಂದ ಮತ್ತೊಂದು ಎಕ್ಸಾಂಪಲ್ ನೋಡೋರಿ. ಆಮೇಲೆ ಈಗ 1 4 6 8 2 ಅದರ ಬಾದಿ 208 ಇದೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ನನಗೆ 125ರಲ್ಲಿ ಡಿವೈಡ್ ಮಾಡೋದೇನು, ಇದು 125ರಲ್ಲಿ ಮಲ್ಟಿಪಲ್ ಮಾಡೋದೇನಂತ. 125 ಅಂತ ಬಂದಿದ ತಕ್ಷಣ ನಾವು ಫಸ್ಟ್ ಕೆಲಸ ಏನ್ ಮಾಡ್ಬೇಕು, ಇದು 8ರಿಂದ ಡಿವೈಡ್ ಆಗ್ತದ ಇಲ್ಲ ನೋಡ್ಕೊಳ್ಬೇಕು. 8ರಿಂದ ಡಿವೈಡ್ ಆಯ್ತು ಅಂದ್ರೆ ನಮಗೆ ಬಹಳ ಈಸಿ ಅದು. ಒಂದ್ ವೇಳೆ 8ರಿಂದ ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾನು ಮುಂದೆ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತೀನಿ. ನಾನು 3 ಅಂಕಿ ಬಂದಾಗ ಇದು ಬೇಸಿಕ್ ಮೆಥಡ್ ಇಲ್ಲದೆ ಮತ್ತೆ ಅದಕ್ಕೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಆದ್ರೆ ಇವತ್ತು ಇಷ್ಟು ಬೇಸಿಕ್ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿಂದ ಇಷ್ಟೇ ಬಗ್ಗೆನೇ ನೋಡ್ರಿ. ಇವಾಗ ಇವು 3 ಅಂಕಿ ನೋಡ್ತೀವಿ ನಾವು. ಇವು 3 ಅಂಕಿ 8ರ ಮಧ್ಯ ಹೋಗ್ತಾವ ಇಲ್ಲ ಚೆಕ್ ಮಾಡ್ಬೇಕು. 8 2 16, 16 ಅಂದ್ರೆ 4 ಉಳಿತು, 48 ಆಗ್ತದ. 8 6 48 ಅಂದ್ರೆ ಇದು ಆಲ್ರೆಡಿ 8ರಿಂದ ಭಾಗ ಹೋಗ್ತದ ಅಂದಾಗ. 8ರಿಂದ ಭಾಗ ಹೋಗ್ತದ ಅಂತಂದಾಗ ನಾವು ಇದನ್ನು ಮರ್ತು ಬಿಡಬೇಕು. 1000 ಡಿವೈಡೆಡ್ ಬೈ 8 ಅಂತ ಇಳಿಸ್ಕೋಬೇಕು. 1 4 6 8 2 2 0 8 8 8. ಈ 8ರಿಂದ ನಾವು ಇದಕ್ಕೆ ಕಡತವನ್ನು ಹೊಡೆದಾಗ 8 ಒಂದಲೇ 8, 6 ಉಳಿತು. 8 7 56, 56 ಅಂತಂದಾಗ 66 ಇದೆ. 8 7 56, 8 8 64, 64 ಅಂದ್ರೆ 2 ಉಳಿತು. 8 3 24, 4 ಉಳಿತು. 8 5 40, 8 5 40, 2 ಉಳಿತು. 8 2 16, 6 ಉಳಿತು. 8 7 56, 4 ಉಳಿತು. 8 6 48 ಅಂದ್ರೆ 1 8 3 5 2 7 6 ಲಾಸ್ಟಿಗೆ 3 0. ಈ ರೀತಿ ಇದು 5ರಿಂದ ಮಲ್ಟಿಪಲ್ ಮಾಡೋದು, 25ರಿಂದ ಮಲ್ಟಿಪಲ್ ಮಾಡೋದು, 125ರಿಂದ ಮಲ್ಟಿಪಲ್ ಮಾಡೋದು ನೋಡಿದೆವು. ಈಗಿನ ಮೇಲೆ ಇನ್ನ ಒಂದು ಸ್ವಲ್ಪ ಟ್ರಿಕ್ಗಳು ನೋಡ್ಕೊರಿ ಗುಣಾಕಾರ ಬಗ್ಗೆ. ನಾನು ಆಮೇಲೆ ಜನರಲ್ ಆಗಿ ಇದು ಫಿಕ್ಸ್ 25 ಬಂದಾಗ ಹೆಂಗ್ ಮಾಡ್ಬೇಕು, 125 ಬಂದಾಗ ಹೆಂಗ್ ಮಾಡ್ಬೇಕು ಗುಣಾಕಾರ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಲಾಸ್ಟಿಗೆ ಏನ್ ಮಾಡ್ತೀನಿ ಅಂದ್ರೆ ಜನರಲ್ ಯಾವುದೇ ನಂಬರ್ ಬರಲಿ ಅದಕ್ಕೆ ಮಲ್ಟಿಪಲ್ ಯಾವ ರೀತಿಯಿಂದ ಶಾರ್ಟ್ ಕಟ್ ಮಾಡ್ಬೇಕು ಅನ್ನೋದು ಲಾಸ್ಟಿಗೆ ಹೇಳ್ತೀನಿ. ಆದ್ರೆ ಇದು ಅದಕ್ಕಿಂತ ಟ್ರಿಕ್ಸ್ ಮೇಲೆ ಇದೆಲ್ಲ, ಇದು ನಾನು ಮೊದಲು ಹೇಳ್ತಾ ಇದ್ದೀನಿ. ಈಗ ಆಮೇಲೆ ಯಾವುದೇ ಅಂಕಿಗೆ ಸಪೋಸ್ ಎಕ್ಸಾಂಪಲ್ ಆಗಿ 11 ಗುಣಿಲೆ ನನಗೆ ಸಪೋಸ್ 8 ಮಾಡೋದಿದೆ, ಅಥವಾ 22 ಗುಣಿಲೆ 9 ಮಾಡೋದಾಗ್ಲಿ, ಅಥವಾ 33 ಗುಣಿಲೆ ಇಲ್ಲಿ ಸಪೋಸ್ 8 ಮಾಡೋದಾಗ್ಲಿ, ಅಥವಾ 88 ಗುಣಿಲೆ 5 ಮಾಡೋದಾಗ್ಲಿ, ಅಥವಾ 99 ಗುಣಿಲೆ 9 ಮಾಡೋದಾಗ್ಲಿ. ಈ ರೀತಿ ಅಂಕಿ ಇದರಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂತಂದ್ರೆ ಈ ಅಂಕಿ
ಎರಡು ಸೇಮ್ ಅದಾವ. ಈ ಅಂಕಿ ಎರಡು ಸೇಮ್ ಅದಾವ. ಇವ್ ಎರಡು ಅಂಕಿಗಳು ಸೇಮ್ ಇದ್ದಾಗ ಅದು ಹಿಂಗನೂ ಇರ್ಬೋದು. 2 2 2 ಗುಣಿಲೆ 8, ಆಮೇಲೆ 4 4 4 ಗುಣಿಲೆ 6 ಈ ರೀತಿನೂ ಇರ್ಬೋದು. ಈ ರೀತಿ ಬಂದಾಗ ಅಂದ್ರೆ ಅಂಕಿಗಳು ಇಲ್ಲಿ 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 ಹಿಂಗೆ ಇದೇ ರೀತಿ ಸೇಮ್ ಬಂದಾಗ ಇದಕ್ಕೆ ಏನ್ ಟ್ರಿಕ್ ಅಪ್ಲೈ ಆಗ್ತದೆ ನೋಡ್ರಿ. ನಾವು ಈ ರೀತಿ ಬಂದಾಗ ಇವೇ ಸೇಮ್ ಇದ್ದಾಗ ಏನ್ ಟ್ರಿಕ್ಸ್ ಅಪ್ಲೈ ಆಗ್ತದೆ ಅಂದ್ರೆ, ನಾವು ಇದಕ್ಕೆ ಫಸ್ಟ್ ಅಂಕಿಗೆ ಇದರ್ಲಿಂದ ಗುಣಾಕಾರ ಮಾಡಿದೆವು. 8 ಒಂದ್ಲೆ 8 ಆಯ್ತು. 8 ಯಾವ ರೀತಿ ಬರ್ಕೋಬೇಕಂದ್ರೆ ಇಲ್ಲಿ 0 ಇಲ್ಲಿ 8 ಬರ್ಕೊಂಡೆವು. ಆಮೇಲೆ ಆಮೇಲೆ ಇದಕ್ಕೆ ಮರ್ತು ಬಿಡ್ಬೇಕು. ಆಮೇಲೆ ಇವೆರಡು ಕೂಡಿಸ್ಬೇಕು. 0 ಮತ್ತು 8 ಕೂಡಿದ್ರೆ ಏಟಾಗ್ತದ ಅಂದ್ರೆ 8 ಆಗ್ತದೆ. ಅಂದ್ರೆ ಇದರ ಅರ್ಥ ಏನು? 88. 11 8 88 ಆಯ್ತದ. ಆಮೇಲೆ ನೋಡ್ರಿ, ಈ ಹಿಂಗ ಎರಡು ಅಂಕಿಗಳು ಸೇಮ್ ಬಂದಾಗ ಇವೆರಡು ಮಲ್ಟಿಪಲ್ ಮಾಡ್ಬೇಕು. ಈ ಎರಡು ಮಲ್ಟಿಪಲ್ ಮಾಡಿದಾಗ 9 2 18 ಆಗ್ತದೆ. 18 ಈ ರೀತಿ ಬರ್ಕೊಳ್ಬೇಕು. ಇಲ್ಲಿ 1 ಇಲ್ಲಿ 8. ಆದ್ರೆ ಇವೆರಡು ಅಂಕಿ ಮುಗಿದ್ಮೇಲೆ ಇದು ಅಂಕಿ ಒಂದೇ ಉಳಿದಲ್ಲ, ಇದಕ್ಕೆ ಮರ್ತು ಬಿಡ್ಬೇಕು ನಾವು. ಇದಕ್ಕೆ ನೋಡೇಬಾರ್ದು. ಒಂದ್ಸರಿ ಇದು ಬರ್ಕೊಂಡೆ ಅಂದ್ಮೇಲೆ ಇದಕ್ಕೆ ನೋಡಬಾರ್ದು. 1 8 ಪ್ಲಸ್ ಮಾಡಿದ್ರೆ ಎಷ್ಟಾಗ್ತದ? 9. ಅಂದ್ರೆ 198 ಆಯ್ತದ. ಈಗ ಅದೇ ರೀತಿ 8 3 ಇವೆರಡು ಗುಣಾಕಾರ ಮಾಡಿದೆವು. 8 3 24 ಆಯ್ತು. ಇವೆರಡು ಅಂಕಿ ಹೋಗಿದ್ಮೇಲೆ ಇದು ಒಂದು ಅಂಕಿ ಉಳಿದು ಅಂತ ಅಷ್ಟೇ ತಿಳ್ಕೊಳ್ಬೇಕು. ಇದನ್ನು ನೋಡಬಾರ್ದು. ಈ 2 4 ಇದೆಲ್ಲ, ಈ 2 4 ಪ್ಲಸ್ ಮಾಡಿದರೆ ಎಷ್ಟು? 6. ಅಂದ್ರೆ ಯಾವುದೇ ಎಕ್ಸಾಮ್ ನಲ್ಲಿ ನಮಗ ಹಿಂಗೆ ಏನಾದ್ರೂ ಮಲ್ಟಿಪಲ್ ಮಾಡೋದಿತ್ತು, ಎರಡು ಅಂಕಿ ಸೇಮ್ ಬಂದು ಅಂತಂದ್ರೆ ಇದೇ ಟ್ರಿಕ್ ಅಪ್ಲೈ ಮಾಡಬೇಕು. ಈ ಎಕ್ಸಾಂಪಲ್ ಆಗಿ 8 5 40 4 0 ಇವೆರಡು ಪ್ಲಸ್ ಮಾಡಿದರೆ 4. ಆಮೇಲೆ 9 9 81 8 1 ಇವೆರಡು ಪ್ಲಸ್ ಮಾಡಿದರೆ 9. ಈಗ ಇಲ್ಲಿ 3 ಅಂಕಿ ಅದ. ಇಲ್ಲಿ 3 ಅಂಕಿ ಬಂದ್ರೆ ಹೆಂಗ್ ಮಾಡ್ಬೇಕು ಅಂತಂದಾಗ ಇದನ್ನು ಸೇಮ್ 8 2 16. 16ಕ್ಕೆ ಹೆಂಗ್ ಬರ್ಕೋಬೇಕು? ಈ ರೀತಿ ಬರ್ಕೊಳ್ಬೇಕು. 1 6 ಬರ್ಕೊಂಡ್ರ. ಆಮೇಲೆ ಇವ್ ಎರಡು ಪ್ಲೇಸ್ ಅವ ಅಂತಂದಾಗ ಅಂದ್ರೆ ಇದರ ಅರ್ಥ ಏನಂದ್ರೆ 2 ಪ್ಲೇಸ್ ಅವ ಅಂದಂಗ. 6 1 ಕೂಡಿಸ್ರಿ 7 ಆಯ್ತು. ಇದು 7 2 ಸಾರಿ ಬರಿಬೇಕು. 6 1 ಕೂಡಿಸ್ರಿ 7, ಈ 7 2 ಸಾರಿ ಬರಿಬೇಕು. ಆಮೇಲೆ ನೋಡ್ರಿ, ಇದನ್ನು ಸೇಮ್ 4 6 24, 2 ಇಲ್ಲಿ ಬರ್ದ್ರಿ 4 ಇಲ್ಲಿ ಬರ್ದ್ರಿ. ಇಲ್ಲಿ 2 ಅಂಕಿ ಉಳ್ದಾರ. ಇಲ್ಲಿ 2 ಅಂಕಿ 2 ಪ್ಲೇಸ್ ಅದಾವ ನಂಗೆ. ಇಲ್ಲಿ 2 4 6 ಆಗ್ತದ. 6 2 ಪ್ಲೇಸ್ ಅವ ಅಂದ್ರೆ 2 ಸರಿ 6 ಬರ್ದೀವಿ. ಈಗ ಬೇಕಾದಂಗ ಇದು ನಿಮಗೆ ಒಂದ್ ವೇಳೆ ಟ್ರಿಕ್ಸ್ ಗೊತ್ತಾಯ್ತು ಅಂದ್ರ ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ಹಿಂಗ್ ಬಂತಂತಂದಾಗ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲೇ. ಅದು ಹಿಂಗಾಗ್ಲಿ ಅಥವಾ 6 6 6 6 6 ಈ ರೀತಿ ಬಂದಾಗನು ಅದೇ ಮಾಡ್ತೀರಿ ನಿಮ್ಮ ಮೆಥಡ್. ಏನ್ ಮೆಥಡ್ ಲೆಸ್ ಪ್ರೊಸೀಜರ್ ಸೇಮ್. 5 3 15. 15ಕ್ಕೆ ಯಾವ ರೀತಿ ಬರ್ಕೊತೇವೆ ಅಂತಂದ್ರೆ 1 5. ಇಲ್ಲಿ 3 ಅಂಕಿದ್ದು 1 ಅಂಕಿ ಮುಗಿತಂದಾಗ ಇಲ್ಲಿ 2 ಪ್ಲೇಸ್ ಇದೆಯಲ್ಲ, ಇದು 2 ಪ್ಲೇಸ್ ಬಿಡಬೇಕು. 5 1 6, ಈ 6 2 ಸಾರಿ. ಈಗ ಇದನ್ನು ಹಂಗೆ. ಈಗ ಇವೆರಡು ಮಲ್ಟಿಪಲ್ ಮಾಡಿದೆವು. 8 6 48. 4 ಇಲ್ಲಿ 8 ಇಲ್ಲಿ. ಇಲ್ಲಿ 1 2 1 2 3 4 ಪ್ಲೇಸ್ ಉಳಿದವು. ಅಂದ್ರೆ 4 ಪ್ಲೇಸ್. ಇದರಲ್ಲಿ ಏನ್ ಮಾಡಬೇಕು ಅಂದ್ರೆ 8 4 12. ಒಂದು ನಿಮಿಷ. ಸಪೋಸ್ ಈ ದೊಡ್ಡದ ಅಂಕಿ ಬಂದಾಗ ಅದ್ರ ಪ್ರೊಸೀಜರ್ ನಾನು ಆಮೇಲೆ ಹೇಳ್ತೀನಿ. ಅದೊಂದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ನಾನು. ಈಗ ಇಲ್ಲಿ ನೋಡ್ರಿ, 3 ಅಂಕಿ ಬಂದಾಗ ಸೇಮ್ 6 3 18. 2 ಅಂಕಿ ಇಳಿಸ್ಕೊಂಡು ಇಲ್ಲಿ 8 1 9 9. ಈ ರೀತಿ ಒಂದೊಂದ್ ಸಾರಿ ಏನಾಗ್ತದ ಅಂತಂದಾಗ ಇವ್ ಅಂಕಿ ನೋಡಿದ ತಕ್ಷಣ ನಾವು ಎಲ್ಲ ಗುಣಾಕಾರ ಮಾಡ್ಲಾಕ್ ನೋಡ್ತೀವಿ. ಇದ್ರಲಿಂದ ಇದಕ್ ಮಾಡ್ಬೇಕು, ಆಮೇಲೆ ಕೈಲ ಹಾಕಬೇಕು, ಇದಕ್ ಗುಣಿಸ್ಬೇಕು, ಈ ರೀತಿ ಆಗ್ತಾ ಇರ್ತದೆ. ಇದು 11ಲಿಂದ ಅಂದ್ರೆ ಸೇಮ್ ನಂಬರ್, ಎರಡೂ ಸೇಮ್ ನಂಬರ್ ಇದ್ದಾಗ ಯಾವ ರೀತಿ ಮಲ್ಟಿಪಲ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟೆವು.
ಈ ಎಕ್ಸಾಂಪಲ್ ಆಗಿ ನಮಗೆ 11 ಗುಣಿಲೆ 12 ಈ ರೀತಿ ಒಂದು ಮಲ್ಟಿಪಲ್ ಮಾಡೋದು ಎಲ್ಲಾದರೂ ಬಂದಿದೆ ಅಂತ ತಿಳ್ಕೊಳ್ಳಿ. ಇದಕ್ಕೇನ್ ಟ್ರಿಕ್ಸ್ ಅಂತಂದಾಗ 11 ಆಗೋದು ನೆಕ್ಸ್ಟ್ ನಂಬರ್ 12, 11 12 ಈ ರೀತಿ ಮಲ್ಟಿಪಲ್ ಮಾಡೋದು. ಈ ರೀತಿ ಅಂದ್ರೆ ಕಂಟಿನ್ಯೂ ನಂಬರ್ ಬಂದಂಗೆ ಇದು 11 12 12 ಗುಣಿಲೆ 13 13 ಗುಣಿಲೆ 14 ಈ ರೀತಿ ಕಂಟಿನ್ಯೂ ನಂಬರ್ ಯಾವಾಗ ಇರ್ತಾವ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ 11 ಅಂದ್ರೆ ಸಣ್ಣದು, ಇದರಲ್ಲಿ ಯಾವ್ದು ಸಣ್ಣದಿದೆ 11 ಸಣ್ಣದಿದೆ, ಇದ್ರ ಸ್ಕ್ವಯರ್ ಮಾಡಬೇಕು. ಇದರ ಸ್ಕ್ವಯರ್ ಮಾಡಿ ಮತ್ ಸಣ್ಣ ಸಂಖ್ಯೆ ಯಾವ್ದಿದೆ ಅದನ್ನ ಪ್ಲಸ್ ಮಾಡಬೇಕು. 11ರ ಸ್ಕ್ವಯರ್ ಎಷ್ಟು 121 ಪ್ಲಸ್ ಈ 11 ಈ 121 ಪ್ಲಸ್ 11 ಮಾಡಿದೆವು ಅಂತಂದ್ರ 133 ಈ ರೀತಿ 33 ಅಲ್ಲ 132 ಈಗ ಸಪೋಸ್ ಅದೇ ನಮಗ 13 ಗುಣಿಲೆ 14 ಇತ್ತು, ಕಂಟಿನ್ಯೂ ನಂಬರ್ ಬಂದಾಗ 13 14 ಕಂಟಿನ್ಯೂ ನಂಬರ್ ಬಂದಾಗ ಸಣ್ಣ ಸಂಖ್ಯೆಗೆ ಸ್ಕ್ವಯರ್ ಮಾಡಬೇಕು. ಆಮೇಲೆ ಸಣ್ಣ ಸಂಖ್ಯೆ ಯಾವ್ದಿದೆಯಲ್ಲ ಅದಕ್ಕೆ ಪ್ಲಸ್ ಮಾಡಬೇಕು. 13 13ಲೆ 169 ಮತ್ತ ಅದಕ್ಕೆ ನಾವು 13 ಪ್ಲಸ್ ಮಾಡಬೇಕು. ಈ 17 170 ಪ್ಲಸ್ 12 182 ಆಗ್ತದೆ. ಎಕ್ಸಾಂಪಲ್ ಆಗಿ ಆಮೇಲೆ ನಮಗೆ 21 ಗುಣಿಲೆ 22 ಮಾಡೋದಿದೆ. ಇದರಲ್ಲಿ ಸಣ್ಣ ಸಂಖ್ಯೆ ಯಾವ್ದದ 21 ಅದ, ಇದರ ಸ್ಕ್ವಯರ್ ಮಾಡಬೇಕು. ಯಾವ ಸಣ್ಣ ಸಂಖ್ಯೆಯಿಂದ ಸ್ಕ್ವೇರ್ ಮಾಡ್ತೀವೋ ಆ ಸಂಖ್ಯೆಗೆ ಮತ್ತೆ ಪ್ಲಸ್ ಮಾಡಬೇಕು. ಇವೆರಡು ಮಲ್ಟಿಪಲ್ ಮಾಡಿದ್ರು ಅಷ್ಟೇ ಬರ್ತದ, ಇವೆರಡು ಮಲ್ಟಿಪಲ್ ಮಾಡಿದ್ರೆ ಅಷ್ಟೇ ಬರ್ತದ. ಅದೇ ರೀತಿ ಇಲ್ಲಿ ನೋಡ್ರಿ 21ರ ಸ್ಕ್ವಯರ್ 441 ಪ್ಲಸ್ 21 ಇದು 44 ಇದು 2 46 ಅಂದ್ರೆ 460 ಪ್ಲಸ್ 2 462. ಮತ್ತೊಂದು ಅಂಕಿ ನೋಡೋಣ. ಎಕ್ಸಾಂಪಲ್ ಆಗಿ 19 ಗುಣಿಲೆ 18 ಅಂತ ತಿಳ್ಕೊಳ್ಳಿ. ಸಣ್ಣ ಸಂಖ್ಯೆ ಯಾವ್ದದ ಇದು ಅದ, 18ರ ಸ್ಕ್ವಯರ್ ಮಾಡ್ಬೇಕು. ಮತ್ತ ಆ ಸಣ್ಣ ಸಂಖ್ಯೆ ಯಾವ್ದಿರುತ್ತೋ ಅದನ್ನೇ ಪ್ಲಸ್ ಮಾಡ್ಬೇಕು. 18 18ಲೆ 324 ಪ್ಲಸ್ 18 ಈ 32 ಇದು ಒಂದು ಕೂಡಿದ್ರೆ 33 ಆಯ್ತು. ಇಲ್ಲೊಂದು 0 ಕೊಟ್ಟು 4 8 12 ಮಾಡ್ತೀವಿ ಅಂದ್ರೆ 442 ಆಯ್ತು. ಇದು ಯಾವಾಗ ಟ್ರಿಕ್ ಅಪ್ಲೈ ಆಗ್ತದ ಅಂತಂದಾಗ ಇವೆರಡು ಅಂಕಿ ಕಂಟಿನ್ಯೂ ಇರಿದ್ದಾಗ 21 22 21 ಗುಣಿಲೆ 22 ಆಗಲಿ, 19 ಗುಣಿಲೆ 18 ಆಗಲಿ, 13 14 ಆಗಲಿ, 25 26 ಆಗಲಿ, 35 36 ಆಗಲಿ, ಈ ರೀತಿ ಕಂಟಿನ್ಯೂ ನಂಬರ್ ಗುಣಾಕಾರ ಮಾಡೋದಿತ್ತು ಅಂತಂದ್ರ ಈ ಟ್ರಿಕ್ ನೆನಪಲ್ಲಿ ಇಟ್ಕೊಳ್ಬೇಕು. ಒಂದೊಂದು ಸಾರಿ ಎಕ್ಸಾಮ್ ಅಲ್ಲಿ ಮಾಡ್ಲಾಕ್ ಬಂದಾಗ ಅಲ್ಲಿ ನಾವು ಮತ್ತೆ ನೆನಪು ಹೋಗ್ತದ ಟ್ರಿಕ್ಸು, ಅಲ್ಲಿ ಮಾತ್ರ ನಾವು ಬೇಸಿಕ್ ಮೆಥಡ್ ಹೆಂಗಿರ್ತದೆ ಅದೇ ರೀತಿ ಮಾಡ್ಕೊತ ಕೂಡ್ಬೇಕಾಯ್ತು. ಅದಕ್ಕೆ ಮೆಲ್ಲ 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 ಯಾವಾಗ ನೋಡ್ತಾ ಇರ್ಬೇಕಾಗ್ತದೆ. ಅದಕ್ಕೆ ಇದು ನಾನು ಇವಾಗ ನೋಡ್ರಿ 14 ಗುಣಿಲೆ 16 ಮಾಡೋದ ಅಂತ ತಿಳ್ಕೊಡ್ರಿ. ಮೊದಲೇನಿತ್ತು ಕಂಟಿನ್ಯೂ ನಂಬರ್ ಇದ್ದು, ಇವಾಗ ಏನಂತಂದ್ರೆ ಡಿಫ್ರೆನ್ಸ್ ಒಂದಿದೆ. ಇಲ್ಲಿ 14 ಇದೆ, ಇಲ್ಲಿ 16 ಇದೆ. ಡಿಫ್ರೆನ್ಸ್ ಏಟಿದೆ 1 ಇದೆ. ಅಂದ್ರೆ ಇವ್ರಿಗೆ ಮಧ್ಯದಲ್ಲಿ ಒಂದು ಅಂಕಿ ಇದೆ ಅಂದಂಗ. ಇವು ಎರಡು ಮಧ್ಯದಲ್ಲಿ ಯಾವ್ದಿದೆ 15 ಇದೆ. 14 15 16 ಇವೆರಡರ ಮಧ್ಯದಲ್ಲಿ 15 ಇದೆ. ಈ ರೀತಿ ಒಂದ್ ಅಂಕಿ ಬಿಟ್ಟು ನೆಕ್ಸ್ಟ್ ಅಂಕಿ ಸರಿ ಗುಣಾಕಾರ ಮಾಡೋದಿತ್ತಂದಾಗ ಅಂದ್ರೆ ಒಂದು 14ರಿಂದ 16 ಯಾವ ರೀತಿನೋ ಅದೇ ರೀತಿ 25ರಿಂದ 27 ಅದರಲ್ಲಿಂದ 23ರಿಂದ 25 ಅಂದ್ರೆ ಒಂದು ಗ್ಯಾಪ್ ಇದ್ದಂತ ಸಂಖ್ಯೆ ಜೊತೆ
ನಮಗೆ ಮಲ್ಟಿಪಲ್ ಮಾಡೋದಿತ್ತು ಅಂತಂದಾಗ ಇದರ ಗ್ಯಾಪ್ ಯಾವುದಿದೆ 15 ಇದೆ. 15ರದ್ದು ಸ್ಕ್ವಯರ್ ಮಾಡಬೇಕು. ಯಾವ್ದು ಗ್ಯಾಪ್ ಇದೆಯಲ್ಲ ಅದರ ಸ್ಕ್ವಯರ್ ಮಾಡಿ -1 ಮಾಡಬೇಕು. ಇವೆರಡು ಅಂಕಿ ಇದೆ. ಇದರ ಮಧ್ಯದಲ್ಲಿ 14 ಮತ್ತು 16ರ ಮಧ್ಯದಲ್ಲಿ 15 ಬರುತ್ತದೆ. 15 ಬರ್ತದೆ ಅಂತಂದಾಗ ಆ 15ರ ಸ್ಕ್ವಯರ್ -1 ಮಾಡಬೇಕು. ಆನ್ಸರ್ ಬರುತ್ತದೆ 225. 15ರ ಸ್ಕ್ವಯರ್ 225 -1 ಮಾಡಿದೆವು ಅಂದ್ರೆ 224. ನೀವು ಇದು ಗುಣಿಸಿದ್ರು ಕೂಡ ಇದೇ ರೀತಿ ಬರುತ್ತದೆ. ಆದ್ರೆ ನಮಗೆ ಇವು ಟ್ರಿಕ್ಸ್ ಗೊತ್ತಿದ್ದು ಅಂತಂದ್ರೆ ಹೆಂಗಾಗ್ತದ ಅಂತಂದಾಗ ನಾವು ಡೈರೆಕ್ಟ್ 25ರ ತನ ವರ್ಗಮೂಲಗಳು ಪ್ರತಿಯೊಬ್ಬರಿಗೆ ಬರಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೇವೆ ಅಂದಾಗ 25ರ ತನ ಅಟ್ಲೀಸ್ಟ್ 25 30ರ ತನ ಆದ್ರೂ ಆ ವರ್ಗಮೂಲ ಬರಬೇಕು. ಯಾಕಂದ್ರೆ ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡ್ಲಾಕ ಹೆಲ್ಪ್ ಆಗ್ತದ. ಆಮೇಲೆ ಮಗ್ಗಿ ಅಂದ್ರೆ ಟೇಬಲ್ ನೀವು 30ರ ತನ ಮಗ್ಗಿ ಬರಲಿಲ್ಲ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದು ಮ್ಯಾಥಮೆಟಿಕ್ಸ್ನಲ್ಲಂತೂ ಬಹಳ ಕಷ್ಟ. ಅದರ ಸಲುವಾಗಿ ಪ್ರತಿಯೊಬ್ಬರಿಗೆ ಮ್ಯಾಥಮೆಟಿಕ್ಸ್ ಬರಲೇಬೇಕಂದ್ರೆ ಮಗ್ಗಿ ಬರಲೇಬೇಕು. ಕಂಪಲ್ಸರಿ ಮಗ್ಗಿ ಬರಲ್ಲದೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಗ್ಗಿ ಬರಲಿಲ್ಲ ಅಂತಂದ್ರೆ ನಾವು ಎಲ್ಲಾದರೂ ಒಂದು ಪ್ರಾಬ್ಲಮ್ಸ್ನಲ್ಲಿ ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ನಾವು ಸಿಕ್ಕೇ ಬಿಡ್ತೇವೆ. ಅದರಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಅದು ಒಂದು ಪ್ರಾಬ್ಲಮ್ಸ್ ಮಾಡ್ತಾ ಇರ್ಬೇಕಾದ್ರೆ ಎಕ್ಸಾಮ್ ಟೈಮೇ ಆಗೋಗ್ತದೆ. ಆಮೇಲೆ ನೋಡ್ರಿ ಇಲ್ಲಿ 14 16ಲಿಂದ ಆಯ್ತು. ನನಗಿಲ್ಲಿ 13 ಮತ್ತು 15ರಿಂದ ಗುಣಾಕಾರ ಮಾಡೋದು ಅಂತಂದಾಗ 13ಲಿಂದ 15ರಿಂದ ಗುಣಾಕಾರ ಮಾಡೋದಂದಾಗ ಈ ಡಿಫ್ರೆನ್ಸ್ ಇವೆರಡರ ಮಧ್ಯದಲ್ಲಿ ಯಾವ್ದಿದೆ ಅಂಕಿ ಅಂದ್ರೆ 13 ಆಗೋದು 14 ಇದೆ. ಇದರದು ಈ 14ರ ಸ್ಕ್ವಯರ್ ಮಾಡಬೇಕು. ಸ್ಕ್ವಯರ್ ಮಾಡಿ -1 ಮಾಡಬೇಕು. 14ರ ಸ್ಕ್ವಯರ್ ಈಗ 14ರ ಸ್ಕ್ವಯರ್ ಎಷ್ಟಾಗ್ತದ ಅಂತ ಕೇಳಿದಾಗ 196 ಆಗ್ತದ. ಅದರಲ್ಲಿ -1 ಮಾಡಿದೆವು ಅಂತಂದಾಗ 195. ಇದು ಇದರ ಗುಣಾಕಾರ. ಈಗ ಅದೇ ರೀತಿ ನಾವು ಎಷ್ಟು ಅಂತ ನೋಡಿದಾಗ 20 ಗುಣಿಲೆ 22 ನೋಡಿದೆವು. ಈ ರೀತಿ ಇದ್ದಾಗ ಎರಡರ ಮಧ್ಯದಲ್ಲಿ 21 ಬರುತ್ತದ. ಆ 21ರ ಸ್ಕ್ವಯರ್ ಮಾಡ್ರಿ -1 ಬೇಕ್ರಿ. 441 -1 ಮಾಡಿದೆವು ಅಂತಂದಾಗ 440 ಬರುತ್ತೆ. ಈಗ ಆಮೇಲೆ ನಾವು 25 ಗುಣಿಲೆ 27 ಮಾಡಿದಾಗ 25 ಗುಣ 25 ಮತ್ತು 27 ಗುಣಾಕಾರ ಮಾಡಿದಾಗ ಮಧ್ಯದಲ್ಲಿ ಯಾವ್ದು ಬಂತು 26 ಬಂತು. 25 625. 626 ಸ್ಕ್ವಯರ್ ಎಷ್ಟಾಗ್ತದೆ ಅಂದ್ರೆ 676 -1 675. ಇದರ ಸ್ಕ್ವಯರ್ ಮಾಡಿ -1. ಈ ರೀತಿ ನಾವು ಒಂದು ಅಂಕಿ ಇಲ್ಲಿ ಎರಡು ಡಿಫ್ರೆನ್ಸ್ ಒಂದು ಎಲ್ಲಾದರೂ ನಮಗೆ ಈ ರೀತಿ ಮಲ್ಟಿಪಲ್ ಮಾಡೋದು ಬಂದಾಗ ಈ ರೀತಿ ಟ್ರಿಕ್ಸ್ ಅನ್ನು ಉಪಯೋಗ ಮಾಡಬೇಕು. ಈಗ ಮತ್ತೆ ನಾವು ಎಕ್ಸಾಂಪಲ್ ಆಗಿ 100 ಸಮೀಪ ಇದ್ದಿಂದ ಅಂಕಿಗಳು ಗುಣಾಕಾರ ಹೆಂಗ್ ಮಾಡಬೇಕು. ಈಗ ಇದು 118 ಗುಣಿಲೆ 102 ಇದೆ. ಇದಕ್ಕೆ ಶಾರ್ಟ್ಕಟ್ ಮೆಥಡ್ಲಿಂದ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಇವೆರಡು 100 ಸಮೀಪ ಇದೆ. ಇವೆರಡು 100 ಸಮೀಪ ಇದೆ. ಇದನ್ನು 3 ಅಂಕಿ ಇದೆ, ಇದನ್ನು 3 ಅಂಕಿ ಇದೆ. ಈ ರೀತಿ ಇದ್ದಾಗ 100 ಸಮೀಪ ಇದೆ ಅಂದ್ರೆ 100ಕ್ಕಿಂತ ಎಷ್ಟು ಹೆಚ್ಚಿಗಿದೆ ಇದು 18 ಹೆಚ್ಚಿಗಿದೆ. ಇದು 100ಕ್ಕಿಂತ ಎಷ್ಟು ಹೆಚ್ಚಿಗಿದೆ 2 ಹೆಚ್ಚಿಗಿದೆ. ಇದು ಬರ್ಕೊಳ್ಬೇಕು. ಇದು 100ಕ್ಕಿಂತ 18 ಹೆಚ್ಚಿಗಿದೆ, ಇದು 100ಕ್ಕಿಂತ 2 ಹೆಚ್ಚಿಗಿದೆ. ಆಮೇಲೆ ಇವರ ಪ್ಲಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರ ಇವೆರಡರ ಪ್ಲಸ್ ಮಾಡ್ಕೊಳ್ರಿ. 102 18 ಹಿಂಗ್ ಮಾಡಿದ್ರು 120 ಆಗ್ತದ. ಇವೆರಡು ಪ್ಲಸ್ ಮಾಡಿದ್ರು 120 ಆಗ್ತದ. 120 ನೀವು ಪ್ಲಸ್ ಮಾಡ್ಕೊಂಡ್ರಿ. ಇವೆರಡು ಅಂಕಿಗಳು ಏನು ಕೆಳಗಿರ್ತಾವಲ್ಲ ಇದರದ್ದು ಮಲ್ಟಿಪಲ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು.
ಇವು ಅಂಕಿಗಳು ಹಿಂಗೆ ಕ್ರಾಸು ಈ ರೀತಿ ಪ್ಲಸ್ ಮಾಡ್ಕೊಳ್ರಿ ಅಥವಾ ಈ ರೀತಿ ಪ್ಲಸ್ ಮಾಡ್ಕೊಳ್ರಿ, ಎಡ್ಡು ಮಾಡಿದ್ರೆ ಅಷ್ಟೇ ಬರ್ತದೆ. ಆಮೇಲೆ ಇವು ಎರಡು ಕೆಳಗಡೆ ಇರ್ತಾವಲ್ಲ, ಇವು ಎರಡು ಕೆಳಗಿದಿಂದ ಗುಣಾಕಾರ ಮಾಡ್ಬೇಕು. 18 ಎರಡಲೆ 36. 36 ಬರೆದು ಬಿಟ್ರಿ ಅಂದ್ರೆ ಇದರ ಆನ್ಸರ್ ಇದೆ. ಅಂದ್ರೆ 118 ಗುಣಿಲೆ 102 ಮಾಡಿದ್ರಿ ಅಂತಂದ್ರೆ ಇದು ಶಾರ್ಟ್ ಕಟ್ನಾಗ ಎಷ್ಟು ಬರುತ್ತೆ ಆನ್ಸರ್. ಇದು ಆಮೇಲೆ ನೋಡ್ರಿ 105 ಗುಣಿಲೆ 115 ಇದೆ ಅಂತ ತಿಳ್ಕೊಳ್ಳಿ. ಇದು 100ಕ್ಕಿಂತ 5 ಹೆಚ್ಚಿಗೆ, ಇದು 100ಕ್ಕಿಂತ 15 ಹೆಚ್ಚಿಗೆ. ನಾವು ಈ ರೀತಿ ಕ್ರಾಸ್ ಪ್ಲಸ್ ಮಾಡ್ಕೊಂಡ್ರು ಒಂದೇ, ಈ ರೀತಿ ಮಾಡ್ಕೊಂಡ್ರು ಹೊಟ್ಟೆ ಆಗ್ತದೆ. 105 ಪ್ಲಸ್ 15 120 ಆಗ್ತದೆ. ಇಲ್ಲಿ ಇವೆರಡು ಅಂಕಿಗಳ ಕೆಳಗಡೆ ಏನಿರ್ತಾವೆ, ಇವೆರಡು ಇಂಟು ಇರ್ತಾವೆ. 15 ಐದ್ಲೆ 75 ಅಂದ್ರೆ 1 2 0 7 5 ಈ ರೀತಿ. ಈಗ ಎಕ್ಸಾಂಪಲ್ ಆಗಿ ಮತ್ತೊಂದೇನು ಅಂತಂದ್ರೆ, ಈಗ 116 ಗುಣಿಲೆ 106 ಇದೆ ಅಂತ ತಿಳ್ಕೊಳ್ಳಿ. ಇದು 100ಕ್ಕಿಂತ 16 ಹೆಚ್ಚಿಗೆ, ಇದು 100ಕ್ಕಿಂತ 6 ಹೆಚ್ಚಿಗೆ. ಈ 16 6 ಕೂಡಿಸ್ರಿ, 116 6 ಕೂಡಿಸ್ರಿ 122. ಇವೆರಡು ಏನಿರ್ತಾವ ಅಂತಂದ್ರೆ ಇದು ಗುಣಾಕಾರ ಮಾಡಬೇಕು. 16 96. ಇದು ಒಂದು. ಈ ರೀತಿ ನಾವು ಮಾಡ್ಬೇಕು. ಈಗ ಸ್ವಲ್ಪ ಡಿಫ್ರೆನ್ಸ್ ಒಂದೊಂದ್ಸಾರಿ ಏನಾಗ್ತದ ಅಂತಂದ್ರ 118 ಗುಣಿಲೆ 121 ಅಂತ ತಿಳ್ಕೊಳ್ಳಿ. 100ಕ್ಕಿಂತ 18 ಹೆಚ್ಚಿಗ, ಇಲ್ಲಿ 100ಕ್ಕಿಂತ 21 ಹೆಚ್ಚಿಗ. ಈಗ ಇಲ್ಲಿ 118 20 38 ಆಯ್ತು, 139 ಆಯ್ತು. ಇದು ಪ್ಲಸ್ ಮಾಡಿದಾಗ 139 ಆಯ್ತು. ಇವೆರಡು ಮಲ್ಟಿಪಲ್ ಮಾಡ್ಬೇಕಲ್ಲ. ಇಲ್ಲಿ ಎರಡು ಮಲ್ಟಿಪಲ್ ಮಾಡ್ಬೇಕಾದ್ರೆ 18 ಒಂದ್ಲೆ 18 ಕೈಲ 1, 18 ಎರಡ್ಲೆ 36, 1 37, 37 1 8 ಅಂತಂದ್ರೆ 3 18 ಆಗ್ಲತ್ತು. ಆದ್ರೆ ಇಲ್ಲಿ ಎರಡೇ ಅಂಕಿ, ಯಾವಾಗ ಬಿ ರೂಲ್ಸ್ ನಲ್ಲಿ ಇಲ್ಲಿ ಎರಡೇ ಅಂಕಿ ಇರಬೇಕು. ಆದ್ರೆ ಇಲ್ಲಿ ಗುಣಾಕಾರ ಮಾಡಿದಾಗ 300 ಇಲ್ಲಿ 8 ಇಲ್ಲಿ ಎರಡು ಗುಣಾಕಾರ ಮಾಡಿದಾಗ ನೋಡ್ರಿ, 18 ಒಂದ್ಲೆ 18 ಕೈಲ 1 18 ಎರಡ್ಲೆ 36, 1 37 ಬಂತು. ಆದ್ರ ಯಾವಾಗನು ಮಲ್ಟಿಪಲ್ ಮಾಡಿದಾಗ ಎಲ್ಲ ತಲ್ಲಿ ಎರಡೇ ಅಂಕಿ ಇದ್ದು ನಮ್ದು, ಅದಕ್ಕೆ ನಾವು 2 ಅಂಕಿ ಇಟ್ಕೊಳ್ತಾ ಬಂದಿದೀವಿ. ಆದ್ರ ಇಲ್ಲಿ ಏನಿದೆ ಅಂತಂದ್ರ ಇಲ್ಲಿ 3 ಅಂಕಿ ಬಂದಿವೆ. ಇವಾಗ ಏನ್ ಮಾಡ್ಬೇಕು, ಇವ್ 2 ಅಂಕಿ ಇಲ್ಲಿ ಇಟ್ಟು ಬಿಡ್ಬೇಕು. ಈ 3 ಏನಕ್ಕೆ ಎಕ್ಸ್ಟ್ರಾ ಆಯ್ತಲ್ಲ, ಅದು ಇದ್ರೊಳಗೆ ಕೈಲಾ ರೂಪದಲ್ಲಿ ಪ್ಲಸ್ ಮಾಡ್ಬೇಕು. ಅಂದ್ರೆ 139 ಇದೆ, ಪ್ಲಸ್ 3 ಮಾಡ್ಬೇಕು 142. ಇದು 78 ಇದೇ ರೀತಿ ಇರ್ತದೆ. ಇದು ಗೊತ್ತಿರಬೇಕು. ಆಮೇಲೆ ಸ್ವಲ್ಪ ಇನ್ನೊಂದು ಈ ರೀತಿ ಪ್ರಾಕ್ಟೀಸ್ ನಾವು ಮಾಡ್ಬೇಕು. ಈಗ 121 ಗುಣಿಲೆ 118 ಅಂತ ತಿಳ್ಕೊಳ್ಳಿ. ಸೇಮ್ ಆಯ್ತಾನ? ಹಾ, ಸೇಮ್ ಆಯ್ತು. ನಿಮ್ದು 118 ಬೇಡ, ಇಲ್ಲಿ 115 ಅಂತ ತಿಳ್ಕೊಳ್ಳಿ. ಇಲ್ಲಿ 21 ಹೆಚ್ಚಿಗ, ಇಲ್ಲಿ 15 ಹೆಚ್ಚಿಗೆ. 121 15 ನಾವು ಕೂಡಿಸ್ದೇವು ಅಂತಂದ್ರೆ ಎಷ್ಟಾಗ್ತದ? 136 ಆಗ್ತದೆ. ಆದ್ರೆ ಇಲ್ಲಿ ಮುಂದೆ ಎರಡೇ ಅಂಕಿ ಇಕ್ಬೇಕು. ಈಗ ಇಲ್ಲಿ ನಾವು ಮಲ್ಟಿಪಲ್ ಮಾಡಿದಾಗ ಇಲ್ಲಿ 3 ಅಂಕಿ ಬರೋ ಚಾನ್ಸಸ್ ಇರುತ್ತದೆ. ಈಗ 15 ಒಂದ್ಲೆ 15 ಕೈಲ 1, 15 ಎರಡ್ಲೆ 30 31 ಅಂದ್ರೆ 315 ಬರ್ತದೆ. 315 ಬರ್ತದ ಅಂತಂದ್ರ ಇಲ್ಲಿ ಏನೋ ಯಾಕೆ ಎಕ್ಸ್ಟ್ರಾ 3 ಉಳಿತದ. ಇಲ್ಲಿ ಎರಡೇ ಅಂಕಿ ಇರ್ಬೇಕು. 315 ಅಂತಂದ್ರೆ ಇಲ್ಲಿ ಎರಡೇ ಅಂಕಿ ಇರ್ಬೇಕು. ಇದು ಅಂಕಿ ಏನಾಗ್ತದೆ ಅಂದ್ರೆ ಇಲ್ಲಿ ಕೈಲಾ ರೂಪದಾಗ ಬಂತು. 136 ಪ್ಲಸ್ 3 ಮಾಡ್ಬೇಕು. 139 15 ಇದರ ಆನ್ಸರ್ ಇಟ್ ಬರ್ತದೆ. ಇದ್ರದ್ದು ಇದು ಕಾನ್ಸೆಪ್ಟ್ ಇರ್ತದ. ಇದು 100ಕ್ಕಿಂತ ಹೆಚ್ಚಿಗೆ ಬಂದಾಗ ಎರಡು ಅಂಕಿ ಮೂರು ಅಂಕಿ
100ಕ್ಕಿಂತ ಹೆಚ್ಚಿಗಿದ್ದಾಗ ಯಾವ ರೀತಿ ಅದಕ್ಕೆ ಪ್ಲಸ್ ಮಾಡ್ಕೊಂಡು ಮಾಡ್ಬೇಕು ಅಂತ ಹೇಳಿದೀನಿ. ಈಗೇನು ಮುಂದೆ 100ಕ್ಕಿಂತ ಕಡಿಮೆ ಇದ್ದಾಗ ಯಾವ ರೀತಿ ಮಾಡಬೇಕು? ಎರಡು ಅಂಕಿಗಳು 100ಕ್ಕಿಂತ ಕಡಿಮೆ ಇದ್ದಾಗ, 100ಕ್ಕೆ ಸಮೀಪ ಇದೆ, 100ಕ್ಕಿಂತ ಕಡಿಮೆ ಇದೆ, 100ಕ್ಕೆ ಸಮೀಪ ಇದೆ ಅಂದಾಗ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದಾಗ ನೋಡು. ಈ ಸಪೋಸ್ ಇಲ್ಲಿ 98 ಗುಣಿಲೆ 88 ಇದೆ ಅಂತ ತಿಳ್ಕೊಳ್ಳಿ. ಸೇಮ್ ಇದೆ ಮೆಥಡ್. ನಾವು 100ಕ್ಕಿಂತ ಹೆಚ್ಚಿದ್ದಾಗ 100ನಲ್ಲಿ ಪ್ಲಸ್ ಎಷ್ಟಾಗಿದೆ ಅದನ್ನ ಇಲ್ಲಿ ಬರ್ಕೊಳ್ತಿದ್ದೆವು. ಆದ್ರೆ ಇಲ್ಲಿ 100ಕ್ಕಿಂತ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? -2 ಕಮ್ಮಿ ಇದೆ. -2 ಕಮ್ಮಿ ಇದೆ, ಇಲ್ಲಿ -12 ಕಮ್ಮಿ ಇದೆ. ಹಿಂಗಾದ್ರ ಪ್ಲಸ್ ಮಾಡಿ ನೋಡ್ರಿ, ಹಿಂಗ್ ಮಾಡಿದ್ರ ಪ್ಲಸ್ ಮಾಡಿ ನೋಡ್ರಿ, ಎರಡು ಒಂದೇ ಬರ್ತದೆ. ಈಗ ನಾವು ಹಿಂಗ್ ಮಾಡದೇವು ಅಂತಂದ್ರೆ ನೋಡ್ರಿ, 88ರಾಗ 2 ಹೋದ್ರು 86. ಇವೆರಡು ಏನಿರ್ತ ಇದು ಸೇಮ್ ಮಲ್ಟಿಪಲ್ ಮಾಡ್ಬೇಕು. ಮತ್ತೆ 12 2 24. ಇಲ್ಲಿ 2 ಅಂಕಿ ಇರಬೇಕು, 2 ಅಂಕಿ ಏನ್ ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿ ಮತ್ತೆ ನೆಕ್ಸ್ಟ್ 97 ಗುಣಿಲೆ 86 ಇದೆ ಅಂತ ತಿಳ್ಕೊಳ್ರಿ. ಇದು 100ಕ್ಕೆ ಎಷ್ಟು ಕಡಿಮೆ ಇದೆ? 14 ಕಡಿಮೆ ಇದೆ. ಇದು 100ಕ್ಕೆ ಎಷ್ಟು ಕಡಿಮೆ ಇದೆ? 3 ಕಡಿಮೆ ಇದೆ. ಈ ರೀತಿರ ಮೈನಸ್ ಮಾಡ್ರಿ, ಈ ರೀತಿರ ಮೈನಸ್ ಮಾಡ್ರಿ, ಎರಡು ಒಂದೇ ಆಗ್ತದ. ಈ ರೀತಿ 86ರಾಗ 86ರಾಗ 3 ಹೋದ್ರು 83. ಇವೆರಡು ಮಲ್ಟಿಪಲ್ ಮಾಡಿದಾಗ 14 3ಲೆ 42. ಇದು ಆನ್ಸರ್ ಆಗ್ತದೆ. ಆಮೇಲೆ ಈಗ 85 ಗುಣಿಲೆ 83 ಇದೆ ಅಂತ ತಿಳ್ಕೊಳ್ಳಿ. ಇದು 100ಕ್ಕಿಂತ 15 ಕಡಿಮೆ, ಇದು 100ಕ್ಕಿಂತ 17 ಕಡಿಮೆ. ಈಗ ಈ ರೀತಿರ ಮೈನಸ್ ಮಾಡ್ರಿ, ಈ ರೀತಿರ ಮೈನಸ್ ಮಾಡ್ರಿ. ಈಗ 13ರಾಗ 5 ಹೋದ್ರೆ 8, ಆಮೇಲೆ ಇದು 7 ಉಳಿತು, 7ರಾಗ 1 ಹೋದ್ರ 6, 68 ಆಯ್ತು. ಈಗ ಇಲ್ಲಿ 68ರಲ್ಲಿ ಇವೆರಡನ್ನು ಮಲ್ಟಿಪಲ್ ಮಾಡಬೇಕು. 15 7ಲೆ 105, ಕೈಲ 10, 15 ಒಂದ್ಲಿ 10 1 25. 25 ಅಂದ್ರೆ ಇಲ್ಲಿ 2 ಅಂಕಿ ಇರ್ಬೇಕಂತ ಹೇಳಿದೆ. ಇದು 2 ಎಕ್ಸ್ಟ್ರಾ ಆಗ್ಲತ್ತು. ಇದು 2 ಎಕ್ಸ್ಟ್ರಾ ಆಗ್ಲತ್ತು ಅಂದ್ರ ಇದಕ್ಕೆ ಕೈಲಾ ರೂಪದಲ್ಲಿ ಈ ಕಡೆ ಹಾಕಬೇಕು. ಅಂದ್ರೆ 68 ಈ 2 ಕೂಡಿಸಿದ್ರೆ 70 ಆಗ್ತದ. 55. ಈಗ ಮತ್ತೊಂದೇನು ಅಂತಂದ್ರೆ ಇದು 25 ಗುಣಿಲೆ 35. 25 ಗುಣಿಲೆ 35. ಸಪೋಸ್ ಇಲ್ಲಿ 45 ಗುಣಿಲೆ 55, 65 ಗುಣಿಲೆ 75, ಇಲ್ಲಿ 85 ಗುಣಿಲೆ 95, ಇಲ್ಲಿ 45 ಆಗಿದೆ. ಅದರ ಬಾದು 65 ಗುಣಿಲೆ 55, 15 ಗುಣಿಲೆ 25. ಈ ಅಂಕಿಗಳು ಬಂದಾಗ ಹ್ಯಾಂಗ್ ಮಾಡ್ಬೇಕು? ಈ ಅಂಕಿಗಳದಾಗ ಏನಿದೆ? ಈ ಅಂಕಿಗಳದಾಗ ಏನಿದೆ ಅಂತಂದ್ರೆ 2 5 5 ಇದೆ ಕೊನೆಯಲ್ಲಿ, ಅಂದ್ರೆ 25 35. ಇದರ ಡಿಫ್ರೆನ್ಸ್ ಎಷ್ಟಿದೆ? ಎಲ್ಲದಕ್ಕೆ ನೋಡ್ರಿ 10 ಡಿಫ್ರೆನ್ಸ್ ಇದೆ. 10 ಡಿಫ್ರೆನ್ಸ್ ಇದೆ. 10 ಡಿಫ್ರೆನ್ಸ್ ಇದೆ. ಕೊನೆಯಲ್ಲಿ 5 ಅಂಕಿಗಳು 5 5 ಇರಬೇಕು, ಮತ್ತು 10 ಡಿಫ್ರೆನ್ಸ್ ಇರಬೇಕು. ಅವಾಗ ಒಂದು ಟ್ರಿಕ್ ಅಪ್ಲೈ ಆಗ್ತದೆ. ಏನದು ಟ್ರಿಕ್ ಅಂತಂದಾಗ
ಅಂದ್ರೆ 25 ಗುಣಿಲೆ 35 ಹಿಂಗ್ 10 ಡಿಫ್ರೆನ್ಸ್ ಇರಬೇಕು. ಅವಾಗ ಏನ್ ಟ್ರಿಕ್ ಅಪ್ಲೈ ಆಗ್ತದ ಇದ್ರ ಗುಣಾಕಾರ ಅಂತಂದ್ರೆ ಇಷ್ಟು ಮಾಡ್ಕೋತ ಕೂಡೋದತ್ತಲ್ಲ, ನಾವು ಲಾಸ್ಟಿಗೆ 75 ಕಂಪಲ್ಸರಿ ಬರಿಬೇಕು. ಇದು ಒಂದು ರೂಲ್ಸ್. ಈ ರೀತಿ ಬಂದಾಗ ನಾವು 75 ಕಂಪಲ್ಸರಿ ಬರಿಬೇಕು. ಆಮೇಲೆ ಇದರಲ್ಲಿ ದೊಡ್ಡದು ಯಾವ್ದ ನೋಡ್ಬೇಕು. ಈ 5ಕ್ಕೆ ಬಿಟ್ಕೊಡ್ರಿ, 5ಕ್ಕೆ ಬಿಟ್ಬಿಡ್ರಿ, 2 ದೊಡ್ಡದ ಅಥವಾ 3 ದೊಡ್ಡದು ಅಂತ ನೋಡ್ಬೇಕು. ಈ 2 ಮತ್ತು 3ನಲ್ಲಿ ದೊಡ್ಡದು 3 ಇದೆ. ಈ 3ರ ಸ್ಕ್ವಯರ್ ಮಾಡಬೇಕು, -1 ಮಾಡಬೇಕು. ಯಾವ್ದು ದೊಡ್ಡದಿರ್ತದೋ ಅದರ ಸ್ಕ್ವಯರ್ ಮಾಡಿ -1 ಮಾಡಬೇಕು. 3ರ ಸ್ಕ್ವಯರ್ 9, 9ರಲ್ಲಿ 1 ಹೋದ್ರೆ 8. ಅಂದ್ರೆ ಇದರ ಆನ್ಸರ್ ಎಷ್ಟು ಅಂತಂದ್ರೆ ಇವೆರಡು ಮಲ್ಟಿಪಲ್ ಮಾಡಿದಾಗ 875 ಬರುತ್ತೆ. ಈ ಎಕ್ಸಾಂಪಲ್ ಆಗಿ ಇಲ್ಲೂ ಸೇಮ್ ಫಿಕ್ಸ್ 10 ಡಿಫ್ರೆನ್ಸ್ ಇದೆ, 75 ಫಿಕ್ಸ್ ಇಟ್ಕೊಳ್ಳಿ. 4 ದೊಡ್ಡದ 5 ದೊಡ್ಡದ ಇದರಲ್ಲಿ ಇವೆರಡರಲ್ಲಿ ಅಂದಾಗ 5 ದೊಡ್ಡದಾಗ್ತದಲ್ಲ, ಅದರ ಸ್ಕ್ವಯರ್ ಅಂದ್ರೆ 5ರ ಸ್ಕ್ವಯರ್ ಎಷ್ಟು ಇತ್ತು? 25 ಆಯ್ತು. 25 ನಲ್ಲಿ 1 ಮೈನಸ್ ಮಾಡಬೇಕು. ಅಂದ್ರೆ ಇದರ ಆನ್ಸರ್ ಎಷ್ಟು? 24. 2475 ಆಗ್ತದೆ. ಈಗ ಇದೇ ರೀತಿ ಸೇಮ್ ಡಿಫ್ರೆನ್ಸ್ 10 ಇದೆಯಲ್ಲ ನೋಡ್ಕೊಳ್ಬೇಕು. ಮೊದಲು ಡಿಫ್ರೆನ್ಸ್ 10 ಇದೆ ಅಂದಾಗ ಲಾಸ್ಟಿಗೆ ಫಿಕ್ಸ್ 75 ಬರ್ಕೊಳ್ಬೇಕು. ಡಿಫ್ರೆನ್ಸ್ 10 ಇದೆ, ಮಲ್ಟಿಪಲ್ ಮಾಡೋದಿದೆ ಅಂದ್ಮೇಲೆ ಫಿಕ್ಸ್ 75 ಮಾಡ್ಕೊಳ್ಬೇಕು. ಆಮೇಲೆ ಇದರಲ್ಲಿ ದೊಡ್ಡದು ಯಾವ್ದಿದೆ ನೋಡ್ಬೇಕು. 6 ಮತ್ತು 7ರಲ್ಲಿ ದೊಡ್ಡದು ಯಾವ್ದಿದೆ? 7 ಇದೆ. ಯಾವ್ದು ದೊಡ್ಡದು ಇರ್ತದೋ ಅದರಲ್ಲಿ ಸ್ಕ್ವಯರ್ ಮಾಡಿ -1 ಮಾಡ್ಬೇಕು. ಅಂದ್ರೆ 49 ಆಗ್ತದಲ್ಲ. 7 ಸ್ಕ್ವಯರ್ 49. 49ರಲ್ಲಿ 1 ಮೈನಸ್ ಮಾಡಿದ್ರೆ 48. ಈಗ ಅದೇ ರೀತಿ ಇಲ್ಲಿ ಇಲ್ಲಿ ಡಿಫ್ರೆನ್ಸ್ ನೋಡ್ರಿ. 10 ಇದೆ. 10 ಇದೆ ಅಂತಂದ್ರೆ ಈ ಟ್ರಿಕ್ಸ್ ಅಪ್ಲೈ ಆಗ್ತದ. 10 ಇದ್ರೆ ಫಿಕ್ಸ್ 75 ಬರ್ಕೊಳ್ಬೇಕು. ಈ 8 ಮತ್ತು 9ರಲ್ಲಿ ದೊಡ್ಡದು ಯಾವ್ದಿದೆ? 9 ಇದೆಯಲ್ಲ. 9ರ ಸ್ಕ್ವಯರ್ 81. ದೊಡ್ಡದು ಯಾವ್ದಿದೆ? 9 ಇದೆ. 9ರ ಸ್ಕ್ವಯರ್ ಎಷ್ಟೈತು? 81. 81ರಾಗ 1 ಹೋದ್ರೆ ಎಷ್ಟು? 80. ಅದನ್ನ ಇಲ್ಲಿ ಬರ್ಕೊಳ್ಬೇಕು. ಈಗ ಇಲ್ಲಿ ಡಿಫ್ರೆನ್ಸ್ 10 ಇದೆಯಾ? ಇದೆ 10. 10 ಡಿಫ್ರೆನ್ಸ್ ಇದೆ ಅಂದ್ರೆ ಫಿಕ್ಸ್ 75 ಬರ್ಕೊಳ್ಬೇಕು. ಆಮೇಲೆ ಇದರಲ್ಲಿ ದೊಡ್ಡದು ಯಾವ್ದಿದೆ? 6 ದೊಡ್ಡದ 5 ದೊಡ್ಡದ ಅಂದ್ರೆ 6 ದೊಡ್ಡದು. 6 ಸ್ಕ್ವಯರ್ ಮಾಡಿ -1. 6 ಸ್ಕ್ವಯರ್ 36. 36ರಲ್ಲಿ 1 ಹೋದ್ರೆ ಎಷ್ಟು? 35. ಆಮೇಲೆ ನೋಡಿ ಈಗ 15 25 ಇದೆ. ಇದರ ಡಿಫ್ರೆನ್ಸ್ 10 ಇದೆ. ಡಿಫ್ರೆನ್ಸ್ 10 ಇದೆ ಅಂತ ನಾವು ಚೆಕ್ ಮಾಡಿದಾಗ ಮಲ್ಟಿಪಲ್ ಮಾಡೋದು ಇದೆ ಅಂದಾಗ 75 ಫಿಕ್ಸ್ ಬರ್ಕೊಳ್ಬೇಕು. 1 ದೊಡ್ಡದು ಅಥವಾ 2 ದೊಡ್ಡದು ಅಂತ ಕೇಳಿದಾಗ 2 ದೊಡ್ಡದು. 2 ದೊಡ್ಡದಿದೆಯಲ್ಲ ಅದ್ರ ಸ್ಕ್ವಯರ್ ಮಾಡಿ -1 ಮಾಡ್ಬೇಕು. ಅಂದ್ರೆ 2ರ ಸ್ಕ್ವಯರ್ 4. 4ರಲ್ಲಿ 1 ಮೈನಸ್ ಮಾಡಬೇಕು. ಇದು 4ರಲ್ಲಿ 1 ಮೈನಸ್ ಮಾಡಿದೆ ಅಂದ್ರೆ 375. ಈಗ ಎಕ್ಸಾಂಪಲ್ ಆಗಿ 25 ಗುಣಿಲೆ 25 ಮಾಡೋದಾಗ್ಲಿ, ಆಮೇಲೆ 62 ಗುಣಿಲೆ 68 ಮಾಡೋದಾಗ್ಲಿ, ಆಮೇಲೆ 72 ಗುಣಿಲೆ 78 ಮಾಡೋದಾಗ್ಲಿ, ಆಮೇಲೆ 64 ಗುಣಿಲೆ 66 ಮಾಡೋದಾಗ್ಲಿ, 82 ಗುಣಿಲೆ 88 ಮಾಡೋದಾಗ್ಲಿ,
ಆಮೇಲೆ 14 ಗುಣಿಲೆ 16 ಮಾಡೋದಾಗ್ಲಿ, ಆಮೇಲೆ 22 ಗುಣಿಲೆ 28 ಮಾಡೋದಾಗ್ಲಿ. ಇದಕ್ಕೇನು ರೂಲ್ಸು? ಇಲ್ಲಿ ನೋಡಿ, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ. ಎಲ್ಲದರದ್ದು ಈ ಎಲ್ಲ ಅಂಕಿಗಳದಾಗ ನೋಡ್ರಿ ನೀವು 10ರ ಸ್ಥಾನಗಳು ಸೇಮ್ ಅವ. ಅಂದ್ರೆ ಇದು ಸೇಮ್, ಇದು ಸೇಮ್, ಇದು ಸೇಮ್, ಇದು ಸೇಮ್, ಇದು ಸೇಮ್, ಇದು ಸೇಮ್, ಇದು ಸೇಮ್. ಮತ್ತ ಇವೆರಡು ಸೇಮ್ ಇದ್ಮೇಲೆ ಇವೆರಡು ಅಂಕಿಗಳೇನು ಉಳ್ದಾವ ಬಿಡಿ ಸ್ಥಾನಗಳದು, ಇವೆರಡು ಪ್ಲಸ್ ಮಾಡಿದ್ರೆ 10 ಆಗ್ಲತ್ತಾವ. ಎಲ್ಲ ನೋಡ್ರಿ, ಇವ್ 8 2 10, 8 2 10, 4 6 10, 8 2 10, 4 6 10, 8 2 10. ಈಗ ಇದ್ರ ಟ್ರಿಕ್ಸ್ ನೋಡ್ರಿ, 10ರ ಸ್ಥಾನಗಳು ಸೇಮ್ ಇದ್ದು ಅಂದ್ರ ಮತ್ ಬಿಡಿ ಸ್ಥಾನಗಳು ಕೂಡಿಸಿದಾಗ 10 ಆಗ್ಲತ್ತವ ಅಂದ್ರು. ಇವೆಲ್ಲ 10 ಆಗ್ಲತ್ತವ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇದ್ರ ಮಲ್ಟಿಪಲ್ ಮಾಡೋದು ಬಹಳ ಈಸಿ. ಏನ್ ಮಾಡ್ಬೇಕು? ಸೇಮ್ ಇದನ್ನ ಬಿಟ್ಕೊಡ್ರಿ, ಇವ್ 2 ಇರ್ತಾವಲ್ಲ ಬಿಡಿ ಸ್ಥಾನದಲ್ಲಿ, ಇವ್ರ ಮಲ್ಟಿಪಲ್ ಮಾಡ್ರಿ. 5 5ಲೆ 25, 5 5ಲೆ 25 ಆಯ್ತಾ? ಇದರಲ್ಲಿ ಇವೆರಡು ಸೇಮ್ ಅವ ಅಂತಂದ್ರ ಇವೆರಡರಲ್ಲಿ 2 ಇದೆಯಲ್ಲ, 1 ಪ್ಲಸ್ ಮಾಡಿ ಅದ್ರ ಸರಿ ಜೊತೆ ಗುಣಾಕಾರ ಮಾಡ್ರಿ. ಎಕ್ಸಾಂಪಲ್ ಆಗಿ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 2 ಅಂತ ಬರ್ಕೊಳ್ರಿ. 2 ಸೇಮ್ ಇದೆ, ಇದಕ್ಕೆ 1 ಪ್ಲಸ್ ಜೊತೆ ಗುಣಾಕಾರ ಮಾಡ್ಬೇಕು. ಅಂದ್ರೆ 2 ಇದೆ ಅಂದ್ರೆ 3 ಜೊತೆ ಗುಣಾಕಾರ ಮಾಡ್ಬೇಕು. 2 3ಲೆ 6 ಆಗ್ತಾವ. ಅಂದ್ರ ಇದ್ರ ಉತ್ತರ 25 25ಲೆ ಗುಣಾಕಾರ ಮಾಡಿದ್ರೆ 675 ಆಗ್ತದ. ಅದೇ ರೀತಿ ನೋಡ್ರಿ, 8 2 ಕೂಡಿದ್ರೆ 10 ಆಗ್ತದೆ. ಇವೆರಡು ಸೇಮ್ ಅವ, ಇವೆರಡು ಗುಣಾಕಾರ ಮಾಡ್ರಿ. 8 2ಲೆ 16 ಆಯ್ತದ, 16 ಹಿಂಗೆ ಇಟ್ಕೊಳ್ರಿ. ಇದು ಆಮೇಲೆ ನೋಡ್ರಿ ಏನ್ ಮಾಡ್ತೀರಿ, ಈ 6 ಸೇಮ್ ಇದೆ. 6 ನಂತರ ಯಾವ್ದು ಅಂಕಿ ಬರ್ತದ? 6 ನಂತರ 7 ಬರುತ್ತದ. 6 7ಲೆ 42 ಅಂತ ಬರ್ಕೋರಿ. ಅಂದ್ರೆ ಯಾವ್ದು ಅಂಕಿ ಸೇಮ್ ಇರುತ್ತದಲ್ಲ ಅದ್ರದ್ದು 1 ಪ್ಲಸ್ ಜೊತೆ ಗುಣಾಕಾರ ಮಾಡ್ಬೇಕು. 1 ಪ್ಲಸ್ ಮಾಡಿ ಗುಣಾಕಾರ ಮಾಡ್ಬೇಕು ಅದ್ರ ಜೊತೆ. ಈಗ ಎಕ್ಸಾಂಪಲ್ ಆಗಿ 8 2ಲೆ 16 ಇವೆರಡು, 8 2ಲೆ 16, 7 7 ಇದೆ, 7 8ಲೆ 7 ಇದೆ, ಅದು 1 ಪ್ಲಸ್ ಮಾಡಿದಾಗ 8, 8 7ಲೆ 56 ಇದಾಗ್ತದೆ. ಈಗ ಅದೇ ರೀತಿ 6 4ಲೆ 24, 6 6 ಇದೆ, 6 1 ಪ್ಲಸ್ ಮಾಡಿದೆ ಅಂದ್ರೆ ಎಷ್ಟು ಆಯ್ತದ? 7 ಆಯ್ತದ. 6 7ಲೆ 42, 6 7ಲೆ 42. ಆಮೇಲೆ ನೋಡ್ರಿ 8 2ಲೆ 16, 8 2ಲೆ 16, ಈ 8ರ ಮುಂದೆ 8ಕ್ಕೆ 1 ಪ್ಲಸ್ ಮಾಡ್ರಿ, 9 ಆಯ್ತದ. 9 8ಲೆ 72, ಅದ್ರ ಬದ್ 4 6ಲೆ 24, 1 1 ಇದೆ, 1 ಪ್ಲಸ್ ಮಾಡಿ ಗುಣಾಕಾರ ಮಾಡ್ಬೇಕು. 1 ಪ್ಲಸ್ ಮಾಡಿದಾಗ 1 ಪ್ಲಸ್ ಮಾಡಿದ್ರೆ 2, 2 1 ಗುಣಿಲೆ 1, 2 1ಲೆ 2. ಆಮೇಲೆ ಇವೆರಡು ಗುಣಾಕಾರ ಮಾಡ್ರಿ. 8 2ಲೆ 16, 2 ಮುಂದೆ 2ಕ್ಕೆ 1 ಪ್ಲಸ್ ಮಾಡಿದಾಗ 3 ಆಗ್ತದ. ಈ 2 ಗುಣಿಲೆ 3 ಮಾಡಿದ್ರಿ ಅಂತಂದ್ರ 2 3ಲೆ 6. ಈ ರೀತಿ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತಾ ಇರ್ಬೇಕಾಗ್ತದ. ಇದು ಜನರಲ್ ಆಗಿ ಸ್ವಲ್ಪ ಎಲ್ಲೆಲ್ಲಿ ನಿಮಗೆ ಯೂಸ್ ಆಗ್ತದ ಅಲ್ಲೆಲ್ಲಿ ಇದು ಟ್ರಿಕ್ಸ್ಗಳನ್ನು ಉಪಯೋಗ ಮಾಡ್ಕೊಳ್ಬೇಕು. ಡೈಲಿ ಪ್ರಾಕ್ಟೀಸ್ ಮಾಡೋದ್ರಲಿಂದ ಮಾತ್ರ ನೆನಪಿರ್ಲಕ್ಕೆ ಸಾಧ್ಯ ಆಗ್ತದ. ನಾವು ಡೈರೆಕ್ಟ್ ಎಕ್ಸಾಮ್ನಲ್ಲೇ ಟ್ರಿಕ್ಸ್ ಉಪಯೋಗಿಸ್ಕೊಳ್ರಿ ಅಂತಂದಾಗ ಅಲ್ಲಿ ಟ್ರಿಕ್ಸ್ ನೆನಪು ಬರಲ್ಲ. ಬೇಸಿಕ್ ಮೆಥಡ್ ಮಾಡ್ತೀವಿ. ಬೇಸಿಕ್ ಮೆಥಡ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕೈಲ ಕೊಡೋದು, ಇಲ್ಲಿ ಏನಾದ್ರೂ ಮಿಸ್ಟೇಕ್ ಆಯ್ತು ಸ್ವಲ್ಪ ಅಂತಂದ್ರೆ ನಾವು ಅಲ್ಲೇ 1-2 ನಿಮಿಷ
ಒಂದು ಪ್ರಾಬ್ಲಮ್ನಲ್ಲಿ 3 ನಿಮಿಷ ಸಿಕ್ಬಿಡ್ತೀವಿ. ಆಮೇಲೆ ನೋಡ್ಲಾಕ್ ಹೋಗಿದ್ರೆ ಕ್ವಶನ್ಗಳು ಎಕ್ಸಾಮ್ ಟೈಮ್ ಮುಗಿಯೋದ್ರಲ್ಲಿ 100 ಕ್ವಶನ್ನಲ್ಲಿ ಇಲ್ಲಿ ಮ್ಯಾಥಮೆಟಿಕ್ಸೇ ಒಂದು ವೇಳೆ 100 ಕ್ವಶನ್ ಇತ್ತು ಅಂತಂದ್ರೆ ಅದರಲ್ಲಿ 15-20 ಪ್ರಾಬ್ಲಮ್ಸ್ ಅಷ್ಟೇ ಬಿಡಿಸ್ತೀವಿ. ಯಾಕಂದ್ರೆ SSC ಎಕ್ಸಾಮ್ ಆಗ್ಬೋದು ಅಥವಾ RRB ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಆಗ್ಬೋದು. ಇದಕ್ಕೆಲ್ಲ ಮ್ಯಾಥಮೆಟಿಕ್ಸ್ ಹೆಚ್ಚಿನ ಸಂಖ್ಯೆ ಅಂದರೆ ಹೆಚ್ಚಿನ ಮಾರ್ಕ್ಸು ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗು ಇವೆರಡೇ ಕಲಿತೆ ಒಂದು 50% ಇರುತ್ತೆ. ಅದು ಆ 50%ನಲ್ಲಿ ನಮಗೆ ಇದೇ ರೀತಿ ನಾವು ಪ್ರಾಬ್ಲಮ್ಸ್ಗಳಿಗೆ ಈ ರೀತಿ ಟೈಮ್ ನಾವು ಸ್ಪೀಡ್ ಮಾಡಲಿಲ್ಲ ಅಂತಂದಾಗ ನಮಗೆ ಎಕ್ಸಾಮ್ಸು ಕ್ಲಿಯರ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಮ್ಯಾಥಮೆಟಿಕ್ಸ್ ಬಂದಂಗೆ ಅನಿಸುತ್ತೆ, ಆದರೆ ಅದರ ಸ್ಪೀಡ್ ಇರೋದ ಕಾರಣ ಸೆಲೆಕ್ಷನ್ ಆಗೋದಿಲ್ಲ. ನಾನು ನಿಮಗೆ ಬೇಸಿಕ್ ಆಗಿ ಸ್ವಲ್ಪ ಕ್ಯಾಲ್ಕುಲೇಷನ್ ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ಸಂಖ್ಯೆ ಬಂದಾಗ ಅಂತ ಇಷ್ಟು ಹೇಳ್ಕೊಟ್ಟೀನಿ. ಇನ್ನು ಮೇಲೆ ಏನು ಮಾಡ್ತೀನಿ ಅಂತಂದ್ರೆ ಇದೇ ರೀತಿ ಸ್ವಲ್ಪ ಒಂದು 4-5 ದಿವಸ ಎಲ್ಲೆಲ್ಲಿ ಟ್ರಿಕ್ಸ್ಗಳನ್ನು ಅಪ್ಲೈ ಆಗ್ತಾವ ಅಂತ ಸ್ವಲ್ಪ ನೋಡಿದ ಮೇಲೆ ಆಮೇಲೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ಮ್ಯಾಥಮೆಟಿಕ್ಸು ಇದೇ ಯೂಟ್ಯೂಬ್ ಕ್ಲಾಸ್ನಲ್ಲಿ ನಾನು ಚಾಪ್ಟರ್ ವೈಸು ಮತ್ತು ಟೈಪ್ ವೈಸು ಚಾಪ್ಟರ್ ವೈಸು ಪ್ರತಿಯೊಂದು ಚಾಪ್ಟರ್ ಅನ್ನು ನಾನು ಟೈಪ್ ವೈಸು ವಿಡಿಯೋವನ್ನು ಮಾಡ್ತಾ ಇರ್ತೀನಿ. ನಿಮಗೂ ಏನಾದರೂ ಬೇಸಿಕ್ನಿಂದ ಅಡ್ವಾನ್ಸ್ ಲೆವೆಲ್ ನಿಮಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಏನಾದರೂ ಆ ರೀತಿ ಇದ್ದರೆ ನಾನು ಸ್ಲೋ ಆಗಿ ಬೇಸಿಕ್ನಿಂದ ಅಡ್ವಾನ್ಸ್ ತನಕ ಎಲ್ಲ ಎಕ್ಸಾಮ್ ಕವರ್ ಆಗಪ್ಲೆ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಎಲ್ಲ ಎಕ್ಸಾಮ್ಗೂ ಕವರ್ ಆಗಪ್ಲೆ ಪ್ರತಿಯೊಂದು ಟೈಪು ಪ್ರತಿಯೊಂದು ಚಾಪ್ಟರ್ದಾಗಿಂದು ಎಲ್ಲವನ್ನು ಮುಗಿಸ್ಕೊಡ್ತೀನಿ. ಆದರೆ ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು 4-5 ಕ್ಲಾಸ್ ಆದಮೇಲೆ ನಾನು ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದರಲ್ಲಿ ನಾನು ನಿಮ್ಗೆ ಆಲ್ರೆಡಿ ನೀವು ಭಾಳಷ್ಟು ಸ್ಟೂಡೆಂಟ್ಗಳನ್ನು ಓದ್ತಾ ಇರ್ತೀರಿ, ನಿಮಗೆಲ್ಲ ಇದು ಪ್ಲಸ್ಸು ಮೈನಸ್ಸು ಮಾಡೋದೆಲ್ಲ ಗೊತ್ತಿರುತ್ತೆ. ಅದ್ರಗೋಸ್ಕರ ನಾನು ಇದರಲ್ಲಿ ನಾನು ಅಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ನಾನು ಅಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಅದರ ಪ್ರಾಬ್ಲಮ್ಸ್ ಬಿಡಿಸುವಾಗ ನಾನು ನಿಮಗೂ ಜೀರೋಲಿಂದು ಹೈ ಲೆವೆಲ್ ತನಕ ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಆ ರೀತಿ ತಿಳಿಸ್ತೀನಿ ನಾನು ಪ್ರಾಬ್ಲಮ್ಸ್ ಮಾಡುವಾಗ. ಇದು ಟ್ರಿಕ್ಸ್ ಇತ್ತು. ಟ್ರಿಕ್ಸು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನೆನಪಿರ್ಲಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಅದು ನೆನಪು ಉಳಿಯೋದಿಲ್ಲ. ಆಮೇಲೆ ವಿಡಿಯೋ ನೋಡ್ಬೇಕಾಗ್ತದೆ, ಮತ್ತು ಅವಾಗ ನೆನಪು ಬಂದಂಗೆ ಆಗ್ತದೆ, ಮತ್ತು ಸ್ವಲ್ಪ ದಿವಸ ಬಿಟ್ಟಾಗ ಮತ್ತು ನೆನಪು ಹೋಗಿನಂಗೆ ಆಗ್ತದೆ. ಅದಕ್ಕೆ ಡೈಲಿ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಇದ್ದಾಗ ಮಾತ್ರ ಟ್ರಿಕ್ಸ್ ನೆನಪಿರೋದು. ನಾನು ಪ್ರಾಬ್ಲಮ್ಸ್ ಬಿಡಿಸ್ತಾ ಇರಬೇಕಾದ್ರೆ ಎಕ್ಸಾಂಪಲ್ ಆಗಿ ನಾವು ಈಗ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೋಗ್ತಾ ಇರಬೇಕಾದ್ರೆ ಈಗಿದು ಈ ರೀತಿ ಏನಾದರೂ ಇದು ಮಾಡೋದಿತ್ತು ಅಂತಂದರೆ ಈಗಿಲ್ಲಿ ನಾವು ಪ್ರತಿಯೊಂದು ಪ್ರಾಬ್ಲಮ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ತಲೆ ಬರೋದೇನು ಮಲ್ಟಿಪಲ್ಲು ಡಿವೈಡು ಇದೇ ಬರ್ತದೆ ಅಂದಮೇಲೆ ನಮಗೆ ಮಲ್ಟಿಪಲ್ ಆಗಲಿ ಎಡಿಷನ್ ಮಾಡೋದಾಗ್ಲಿ ಅದರ ಬಾದು ಡಿವೈಡ್ ಮಾಡೋದಾಗ್ಲಿ ಇದು ಚೆನ್ನಾಗಿ ಕ್ಲಿಯರ್ ಗೊತ್ತಿರ್ಬೇಕು. ಮೊದಲು ಬೇಸಿಕ್ ಕಲಿಯೋದು ನೀವು ಇದು ಆಲ್ರೆಡಿ ನೀವು ಕಲ್ತೇ ಇರಬೇಕು. ಕಲ್ತಿದ್ದಾಗ ಮಾತ್ರ ಪ್ರತಿಯೊಂದು ವಿಡಿಯೋ ಮಾಡ್ಲತ್ತಿಂದು ಸ್ಟೆಪ್ ಮಾಡ್ಲತ್ತರ ತಿಳಿತಾ ಹೋಗ್ತದೆ, ಇಲ್ಲ ಅಂದರೆ ಆಮೇಲೆ ತಿಳಿಯೋದಿಲ್ಲ. ಅದು ಇದೇ ನಿಮ್ಗೆ ಒಂದು ಪ್ರಾಬ್ಲಮ್ಸ್ನಲ್ಲಿ ನೀವು ಕ್ವಶನ್ ಅನ್ನು ಓದ್ಕೊಂಡು ಇದನ್ನು ಇಳಿಸ್ಬಿಟ್ರಿ ಈಗ, ಆದ್ರೆ ನಿಮಗೆ ಇಲ್ಲಿ ಕಡ್ತಾ ಹೊಡೆದೇ ಗೊತ್ತಿಲ್ಲ. ಈಗ ಇದಕ್ಕೆ 25 ನೋಡತ್ತೀರಿ, ಇದು ಯಾವ ಮಗ್ಯಾಗ ಹೋಗ್ತದ ಅಂತ ನೀವು ಯೋಚನೆ ಮಾಡ್ಕೊತ ಕುಂತೀರಿ ಅಂತಂದಾಗ ನೀವು ಇದು ಪ್ರಾಬ್ಲಮ್ಸ್ ಮಾಡ್ತಾ ಇರ್ಬೇಕಾದ್ರೂ ಅದು ಆಗಲ್ಲ. ಅದಕ್ಕೋಸ್ಕರ ಡಿವೈಡಿಂಗ್ ರೂಲ್ ಗೊತ್ತಿರಬೇಕು, ಮಲ್ಟಿಪಲ್ ಯಾವ ರೀತಿ ಸ್ಪೀಡ್ ಮಾಡಬೇಕು. ಮುಂದೆ ನಾನು ಪ್ರಾಬ್ಲಮ್ಸ್ ಮಾಡ್ತಾ ಇದ್ದಾಗ ನಾವು ಪ್ರತಿಯೊಂದು ಅದ್ರ ಜೊತೆ ಟ್ರಿಕ್ಸ್ನು ಹೇಳ್ತಾ ಇರ್ತೀನಿ, ಆಮೇಲೆ ನಾನು ಪ್ರಾಬ್ಲಮ್ಸು ಬಿಡಿಸ್ಕೊತಾ ಹೋಗ್ತೀನಿ. ನನ್ನ ಜೊತೆ ನೀವು ಡೈಲಿ ಟಚ್ನಲ್ಲಿ ಇರಬೇಕಾದ್ರೆ ನೀವೇನು ಮಾಡಬೇಕು, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಯಾರು ಬೇಸಿಕ್ನಿಂದ ಇವಾಗ ಸ್ಟಾರ್ಟ್ ಮಾಡ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ. ನಿಮಗೆ ಏನಾದರೂ ಯಾವುದಾದ್ರೂ ಹೊಸ ಟೈಪು ವಿಡಿಯೋ ಏನಾದರೂ ಬೇಕಾದ್ರೆ ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ನಾನು
ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.